ಎಲ್ಲ 8ನೇ ತರಗತಿಯ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ಬೆಳಗಿನ ವಂದನೆಗಳು. ಇವತ್ತು 8ನೇ ತರಗತಿಯ ಕನ್ನಡ ವಿಷಯ ನಾನು ಬೋಧಿಸ್ತಾ ಇದ್ದು, ಇದರಲ್ಲಿ ಬರುವಂತಹ ಮೊದಲ ಅಧ್ಯಾಯ ಮಗ್ಗದ ಸಾಹೇಬ್. ಯಾವುದ್ರಿ? ಮಗ್ಗದ ಸಾಹೇಬ್. ಲೇಖಕರು, ಇದನ್ನು ಬರೆದಂತಹ ಲೇಖಕರು ಬಾಗಲೋಡಿ ದೇವರಾಯ. ಈ ಬಾಗಲೋಡಿ ದೇವರಾಯನ ಒಂದು ಪರಿಚಯವನ್ನು ನಾನು ನಿಮ್ಮ ಮುಂದೆ ಇಡೋಕ್ಕೆ ಇಷ್ಟಪಡ್ತೀನಿ. ಬಾಗಲೋಡಿ ದೇವರಾಯರ ಜನನ 1927, ಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಬಾಗಲೋಡಿ. ಯಾವ್ರಿ? ದಕ್ಷಿಣ ಕನ್ನಡ ಜಿಲ್ಲೆಯ ಬಾಗಲೋಡಿಯವರು. ಇವರ ಮರಣ 1985ರಲ್ಲಿ. ಇವರ ಕೃತಿಗಳು ಹುಚ್ಚು ಮನಸ್ಸಿನ ಮುಂಸೆ ಮತ್ತು ಇತರೆ ಕಥೆಗಳು, ರುದ್ರಪ್ಪನ ರೌದ್ರ ಹಾಗೂ ಸಣ್ಣ ಕಥೆಗಳನ್ನು ಇವರು ರಚನೆ ಮಾಡಿದ್ದಾರೆ. ಕನ್ನಡ ಸಾಹಿತ್ಯದಲ್ಲಿ ಬರುವಂತಹ ಕಥೆಗಳಲ್ಲಿ ಸಣ್ಣ ಕಥೆಯೂ ಕೂಡ ಒಂದು ಜನಪ್ರಿಯವಾದಂತಹ ಕಥೆ. ಆ ಸಣ್ಣ ಕಥೆಗಳಲ್ಲಿ ಮಗ್ಗದ ಸಾಹೇಬ್ ಅನ್ನುವಂತಹ ಒಂದು ಸಣ್ಣ ಕಥೆ. ಇದರ ಒಂದು ಹಿನ್ನೆಲೆ ಏನಪ್ಪ ಅಂದ್ರೆ, ಇವತ್ತ ಧಾರ್ಮಿಕ ಸಹಿಷ್ಣುತೆ ಅನ್ನುವಂಥದ್ದು ಜೊತೆಗೆ ಈ ಗುಡಿ ಕೈಗಾರಿಕೆಗಳು ಅನ್ನುವಂತಹ ಏನು ಕೈಗಾರಿಕೆಗಳಿದ್ದು ಅವೆಲ್ಲವೂ ನಶಿಸಿ ಹೋಗಿದ್ದಾವ. ಅದಕ್ಕೆ ಅವು ಯಾವ ಕಾರಣದಿಂದ ನಶಿಸಬಹುದು, ಜೊತೆಗೆ ಅವತ್ತಿನ ಶಾಲೆಗಳಲ್ಲಿ ಔದ್ಯೋಗಿಕ ಶಿಕ್ಷಣವನ್ನು ಯಾವ ರೀತಿಯಾಗಿ ಕೊಡ್ತಾ ಇದ್ರು, ಆ ಶಿಕ್ಷಣವನ್ನು ನೀಡುವಂತಹ ಪೂರಕವಾದಂತಹ ಅಂಶಗಳ ಬಗ್ಗೆ, ಸ್ವಯಂ ಉದ್ಯೋಗಕ್ಕೆ ಪ್ರೇರಣೆಯನ್ನು ನೀಡುವಂತಹ ಅಂಶಗಳ ಬಗ್ಗೆ ನಾನು ನಿಮ್ಮ ಮುಂದೆ ಈ ಒಂದು ಮಗ್ಗದ ಸಾಹೇಬ್ ಅನ್ನುವಂತಹ ಕಥೆಯ ಮೂಲಕ ಪ್ರಸ್ತುತ ಪಡಿಸ್ತಾ ಇದ್ದೇನೆ. ಇಲ್ಲಿ ಮಗ್ಗದ ಸಾಹೇಬ್ ಅಂದ್ರೆ ಅಬ್ದುಲ್ ರಹೀಮ್ ಮತ್ತು ಕರೀಂ ಅನ್ನುವಂತಹ ಏನಪ್ಪ ಅಂದ್ರೆ ತಂದೆ ತಾಯಿಗಳನ್ನ ಇಟ್ಕೊಂಡಂತಹ ಒಂದು ಕಥೆ ಇದು. ಈ ಕಥೆಯಲ್ಲಿ ಸಹಜವಾಗಿ ಒಬ್ಬ ತಂದೆ ತನ್ನ ಮಗನಿಗೆ ಯಾವ ರೀತಿಯಾದಂತಹ ಒಂದು ಸಂಸ್ಕಾರವನ್ನು ನೀಡ್ತಾನ, ಯಾವ ರೀತಿಯಾದಂತಹ ಒಂದು ಶಿಕ್ಷಣವನ್ನು ತನ್ನ ಮಕ್ಕಳಿಗೆ ನೀಡಕ ಇಚ್ಛೆಯನ್ನು ವ್ಯಕ್ತಪಡಿಸ್ತಾನ ಅನ್ನುವಂಥದ್ದನ್ನ ನಾವಿಲ್ಲಿ ನೋಡ್ತೇವೆ. ಹೀಗಾಗಿ ಅಸಹಜವಾಗಿ ನಾವು ನೋಡಿದಾಗ ಈ ಜನಪ್ರಿಯ ಸಾಹಿತ್ಯ ಪ್ರಕಾರಗಳಲ್ಲಿ ಸಣ್ಣ ಕಥೆ ಅಂತ ನಾನು ಏನು ಈಗಾಗಲೇ ನಿಮಗೆ ಹೇಳಿದೆನಲ್ಲ, ಆ ಕಥೆ ಹೇಳುವಂತಹ ಮತ್ತು ಕೇಳುವಂತಹ ಒಂದು ಪ್ರವೃತ್ತಿ ನಮ್ಮ ಭಾರತದಲ್ಲಿ ಪೂರ್ವಕಾಲದಿಂದಲೂ ಏನಪ್ಪ ಅಂದ್ರೆ ಅಸ್ತಿತ್ವದಲ್ಲಿ ಇದ್ದಂತಹ ಒಂದು ವ್ಯವಸ್ಥೆ. ಈ ವ್ಯವಸ್ಥೆಯನ್ನು ನಾವು ನೋಡಿದಾಗ ಏನಂದ್ರೆ ಒಂದು ಗುಣ ಇರುತ್ತೆ, ಮಾನವನ ಹುಟ್ಟು ಗುಣ ಏನಪ್ಪ ಅಂದ್ರೆ ಕಥೆ ಹೇಳೋದು ಮತ್ತು ಕೇಳೋದು. ಹೌದು, ನಮಗೆ ನೋಡ್ರಿ ಮೊದಲ ಪೂರ್ವದಲ್ಲಿ ನಮ್ಮ ಹಿರಿಯರು ಏನು ಮಾಡ್ತಿದ್ರು ಅಂದ್ರೆ, ನಮ್ಮ ಮಕ್ಕಳಲ್ಲಿ ಇರುವಂತಹ ಆಸಕ್ತಿಯನ್ನು ಕೆರಳಿಸಬೇಕಾದ್ರೆ, ಹೌದು ನಮ್ಮ ಮನೋಭಾವನೆಗಳನ್ನ ಏನಪ್ಪ ಅಂದ್ರೆ ಅರಳಿಸಬೇಕಾದಂತಹ ಸನ್ನಿವೇಶದಲ್ಲಿ ನಮಗೆ ಕಥೆಗಳನ್ನ ಹೇಳುವುದರ ಮೂಲಕ ಗುರುವನ್ನ ಕೊಡ್ತಾ ಇದ್ರು. ನಮ್ಮಲ್ಲಿರುವಂತಹ ಏನಪ್ಪ ಅಂದ್ರೆ ಮನಸ್ಸನ್ನ ಅರಳಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ನಮ್ಮ ಮನಸ್ಸಿಗೆ ಉದಾಹರಣ ನೀಡುವಂತಹ ಕೆಲಸವನ್ನ ಕಥೆಗಳ ಮೂಲಕ ಏನು ಮಾಡ್ತಾ ಇದ್ರಂದ್ರೆ ವ್ಯಕ್ತಪಡಿಸ್ತಾ ಇದ್ರು. ಅದಕ್ಕೆ ಇದು ಕೂಡ ಏನಪ್ಪ ಅಂತಂದ್ರೆ ಈ ಕಥನ ಕಲೆ ವಿಸ್ತಾರಗೊಂಡಂತಹ ಸಾಹಿತ್ಯ ಏನಿದೆ, ಈ ಸಾಹಿತ್ಯದಲ್ಲಿ ವಸ್ತು ಶೈಲಿಯ ಒಂದು ಏನಪ್ಪ ಅಂದ್ರೆ ನಿರೂಪಣೆಯನ್ನ ನಾವು ನೋಡ್ತೇವೆ. ಅಂದ್ರೆ ಇಲ್ಲಿ ಶಿಕ್ಷಣ ಮಾನವ, ಅದು ಸಹಜವಾಗಿ ಏನಪ್ಪ ಅಂದ್ರೆ ಶಿಕ್ಷಣ ಬದುಕಿನ ಏಳು ಬೀಳುಗಳನ್ನ ತಾವೇ ಮಗ್ಗದ ಸಾಹೇಬ್ ಅನ್ನುವಂತಹ ಒಂದು ಪಾಠದಲ್ಲಿ ಏನು ಮಾಡೋದ್ರ ನೋಡ್ತೇವೆ. ಹಂಗಾದ್ರೆ ಏನಿದೆ ಈ ಪಾಠದಲ್ಲಿ ಅಂದಾಗ, ಮಗ್ಗದ ಸಾಹೇಬ್ ಅಂದ್ರ ಯಾರಿಗೆ ಕರಿತಿದ್ರಪ್ಪ ಅಂದ್ರ ಅಬ್ದುಲ್ ರಹೀಮ್ ಸಾಹೇಬನಿಗೆ ಕರಿತಾ ಇದ್ರು. ಯಾರಿಗೆ? ಅಬ್ದುಲ್ ರಹೀಮ್ ಸಾಹೇಬನಿಗೆ ಮಗ್ಗದ ಸಾಹೇಬ್ ಅಂತ ಹೇಳಿ ಕರಿತಾ ಇದ್ರು. ಮಗ್ಗವನ್ನ ನೇಯ್ತಾ ಇದ್ದ. ಹೌದು, ಏನ್ ಮಾಡ್ತಾ ಇದ್ದ? ಮಗ್ಗವನ್ನ ಕುಟುಂಬದಲ್ಲಿ ನೇಯ್ತಾ ಇದ್ದ. ಅಂದ್ರೆ ಆತ ಇತ್ತೀಚೆಗೆ 20 ವರ್ಷಗಳಾಗಿತ್ತು. ಎಷ್ಟು ವರ್ಷ
ಮಾತ್ರ ಅಷ್ಟೇ ಅಲ್ಲ, ಏನಂದ್ರ ಹಿಂದೂ ಧರ್ಮದ ದೇವಾಲಯಗಳನ್ನ ಕೂಡ ಏನ್ ಮಾಡಿದ್ರು ಅಂದ್ರೆ ಕಟ್ಸಿದ್ರು. ಹೌದಾ? ಅದಕ್ಕೆ ಯಾವಾಗ ಹಿಂದೂ ಧರ್ಮದ ಒಂದು ಅಂದ್ರೆ ಇಲ್ಲಿ ಹಿಂದೂ ಧರ್ಮದ ದೇವಾಲಯದಲ್ಲಿ ಜಾತ್ರೆಗಳು ನಡೆಯುವಂತಹ ಸಮಯದಲ್ಲಿ ಸಹಜವಾಗಿ ಈ ಅಬ್ದುಲ್ ರಹೀಂ ಸಾಹೇಬನ ಕುಟುಂಬದ ಒಬ್ಬ ಪ್ರತಿನಿಧಿಯನ್ನ ಕರೆದ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಅವರು ಜಾತ್ರೆಯ ಕಾರ್ಯಕ್ರಮಗಳನ್ನ ಏನ್ ಮಾಡ್ತಾ ಇದ್ರು, ನೆರವೇರಿಸಿಕೊಂಡು ಹೋಗ್ತಾ ಇದ್ರು. ಇಂದಿಗೂ ಕೂಡ ಏನು ಅಬ್ದುಲ್ ರಹೀಂ ಸಾಹೇಬನ ಪೂರ್ವಜರು ಕಟ್ಟಿದಂತಹ ಹಿಂದೂ ದೇವಾಲಯದಲ್ಲಿ ರಥೋತ್ಸವವನ್ನ ನಡೆಸಬೇಕಾದಂತಹ ಸಮಯದಲ್ಲಿ ಈ ಅಬ್ದುಲ್ ರಹೀಮನ ಮನೆಯ ಹಿರಿಯ ಪ್ರತಿನಿಧಿಗೆ ಎಲ್ಲರಿಗಿಂತಲೂ ಮುಂದಾಗಿ ಏನ್ ಮಾಡ್ತಾ ಇದ್ರು, ಪ್ರಸಾದವನ್ನ ಕೊಡ್ತಾ ಇದ್ರು. ಏನು ಕೊಡ್ತಾ ಇದ್ರು? ಪ್ರಸಾದವನ್ನ ಕೊಡ್ತಾ ಇದ್ರು. ಇವತ್ತಿಗೂ ಕೂಡ ಇಂತಹ ಸಂಪ್ರದಾಯಗಳು ನಮ್ಮ ಕರ್ನಾಟಕದಲ್ಲಿ ಅಲ್ಲಲ್ಲಿಗೆ ಏನಪ್ಪ ಅಂದ್ರೆ ಉಳ್ಕೊಂಡವ. ಸಹಜವಾಗಿ ಏನಪ್ಪ ಅಂತಂದ್ರೆ ನೋಡ್ರಿ, ಕರ್ನಾಟಕದಲ್ಲಿ ಇವತ್ತಿಗೂ ಕೂಡ ನಡೀತಿದೆ. ಇಲ್ಲೇ ನಮ್ಮ ಊರ ಬಾಜು ಕೂಡ ಸಿರುಗುಪ್ಪಿ ಅನ್ನುವಂತಹ ಒಂದು ಊರ ಇದೆ. ನೀವೆಲ್ಲರೂ ಕೇಳ್ಬೋದು, ಚಿಕ್ಕೋಡಿ ತಾಲೂಕಿನ ಸಿರುಗುಪ್ಪಿ ಅನ್ನುವಂತಹ ಒಂದು ಗ್ರಾಮ. ಹೌದು, ಅಂಕೆ ಬಾಜು ಕೂಡ ಸಿರುಗುಪ್ಪಿ ಇದೆ, ಈ ಮೂರು ಬಾಜು ಕೂಡ ಸಿರುಗುಪ್ಪಿ ಇದೆ. ಆ ಸಿರುಗುಪ್ಪಿಯಲ್ಲಿ ನಾವು ಇವತ್ತಿಗೂ ಕೂಡ ಏನಪ್ಪ ಅಂದ್ರೆ ಇಂತಹ ಒಂದು ಸಂಪ್ರದಾಯವನ್ನ ಏನ್ ಮಾಡೋದ್ರ ನೋಡ್ಬೋದು. ಯಾಕಂದ್ರೆ ಇವತ್ತಿಗೂ ಪ್ರತಿ ವರ್ಷ ಅಲ್ಲಿ ನಡೆಯುವಂತಹ ಉರುಸ್ ಅನ್ನುವಂತಹ ಕಾರ್ಯಕ್ರಮದಲ್ಲಿ, ಯಾವ ಕಾರ್ಯಕ್ರಮದಲ್ಲಿ? ಉರುಸ್ ಅನ್ನುವಂತಹ ಕಾರ್ಯಕ್ರಮದಲ್ಲಿ ಇವತ್ತಿಗೂ ಕೂಡ ಅಲ್ಲಿದ್ದಂತಹ ಎಲ್ಲ ಉರುಸ್ ಅಂದ್ರೆ ಏನ್ರಿ? ಮುಸ್ಲಿಮರು ಆಚರಿಸುವಂತಹ ಒಂದು ಮಸೀದಿಗಳನ್ನ ಒಳಗೊಂಡಂತಹ ಜಾತ್ರೆ. ಆದ್ರೆ ಅಲ್ಲಿ ಭಾಗವಹಿಸುವಂತಹ ಜನ ಯಾವಾಗ ವಿಶೇಷವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಹಿಂದೂಗಳು ಏನ್ ಮಾಡ್ತಿದ್ರಪ್ಪ ಅಂದ್ರೆ ಆ ಉರುಸ್ನೊಳಗ ಇವತ್ತಿಗೂ ಏನ್ ಮಾಡ್ತಾರೆ ಅಂದ್ರೆ ಭಾಗವಹಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೌದು, ಅದೊಂದು ಉದಾಹರಣೆ. ಇವತ್ತಿಗೆ ಇವತ್ತೇನು ಅಂದ್ರೆ ನಮ್ಮಲ್ಲಿ ಇವತ್ತಿಗೂ ಕೂಡ ಏನಿರ್ತಲ್ಲ ಘನತೆ, ಸದಾಚಾರ, ಅವರು ಸದ್ಭಾವನೆಗಳು ಏನಪ್ಪ ಅಂದ್ರೆ ಉಳ್ಕೊಂಡವ. ಉದಾಹರಣೆಗೆ ಅಂದ್ರ ಅವ್ರ ಲೇಖಕರು ಹೇಳ್ತಾರೆ, ನನ್ನದೇ ಆದಂತಹ ಹುಟ್ಟೂರಿನಲ್ಲಿ ಹೌದು ಮುಸಲ್ಮಾನರ ಒಂದು ಏನೈತಿ ವಸತಿ. ಏನೈತಿ? ಮುಸಲ್ಮಾನರ ವಸತಿ. ವಸತಿ ಅಂದ್ರೆ ಏನ್ರಿ? ಮಸೀದಿ ಐತಿ. ಇವತ್ತ ನಾನು ಹುಟ್ಟಿದಂತಹ ಹುಟ್ಟೂರಿನಲ್ಲಿ ಏನಿದೆ? ಮಸೀದಿ ಇದೆ. ಆ ಮಸೀದಿಯಲ್ಲಿ ಏನಂದ್ರ ಅದರೊಳಗೆ ಏನೈತಿ? ಒಂದು ಪವಿತ್ರವಾದಂತಹ ಸ್ಥಾನ ಐತಿ. ಆ ಸ್ಥಾನದೊಳಗೆ ಇವತ್ತಿಗೂ ಕೂಡ ಏನ್ ಮಾಡ್ತಾರ? ಉರುಸ್ ಅನ್ನುವಂತಹ ಕಾರ್ಯಕ್ರಮವನ್ನ ನಡೆಸ್ತಾರ. ಇಂತಹ ಕಾರ್ಯಕ್ರಮವನ್ನ ನಡೆಸ್ತಾರ. ಉರುಸ್ ಅನ್ನುವಂತಹ ಕಾರ್ಯಕ್ರಮವನ್ನ ಏನ್ ಮಾಡ್ತಾರ? ನಡೆಸ್ತಾರ. ಅಲ್ಲಿ ಉರುಸ್ ಅನ್ನುವಂತಹ ಕಾರ್ಯಕ್ರಮವನ್ನ ನಡೆಸಿದಾಗ ಮುಸಲ್ಮಾನರ ಧಾರ್ಮಿಕ ಉತ್ಸವದ ಕಾಲದೊಳಗೆ ಅಲ್ಲಿ ನಮ್ಮ ಮನೆತನದ ಅಂದ್ರ ಹಿಂದೂ ಮನೆತನದ ಒಬ್ಬ ಪ್ರತಿನಿಧಿ ಇವತ್ತಿಗೂ ಏನಪ್ಪ ಅಂದ್ರ ಅಲ್ಲಿ ಇರಬೇಕು ಅನ್ನುವಂತಹ ಒಂದು ಸಂಪ್ರದಾಯ ಏನೈತಿ ಅವರೊಳಗ ಇದೆ ಅನ್ನುವಂಥದ್ದನ್ನ ಇಲ್ಲಿ ಲೇಖಕರು ತಮ್ಮ ಅಭಿಪ್ರಾಯವನ್ನ ಏನ್ ಮಾಡ್ತಾರಪ್ಪ ಅಂದ್ರ ವ್ಯಕ್ತಪಡಿಸ್ತಾರ. ಹಂಗ ಏನಪ್ಪ ಅಂದ್ರ ಇವತ್ತಿಗೂ ಕೂಡ ಲೇಖಕರು ಹೇಳ್ತಾರೆ, ಹಿಂಗೆ ಅವ್ರ ಮನೆಯೊಳಗ ಗಣೇಶ ಆಮೇಲೆ ಕೃಷ್ಣ ಜನ್ಮಾಷ್ಟಮಿಗಳನ್ನ ಆಚರಿಸಬೇಕಾದಂತಹ ಸಮಯದಲ್ಲಿ ಏನ್ ಮಾಡ್ತಾರಂದ್ರ ಮುಸ್ಲಿಂ ಸಮಾಜದಲ್ಲಿ ಇರುವಂತಹ ಹಿರಿಯ ಮುಖಂಡರು, ಹೌದು ಯಾರ್ರಿ? ಹಿರಿಯ ಮುಖಂಡರು. ಹಿರಿಯ ಮುಖಂಡರು ಅಂದ್ರೆ ಯಾರ್ರಿ? ದೊಡ್ಡವರು. ಹಿರಿಯರು ಅಂತ ಕರಿತೇವೆ ನೋಡ್ರಿ. ನಾವು ಯಾರಂತ ಕರಿತೀವಿ? ಹಿರಿಯರು ಅಂತ ಕರಿತೇವೆ ನೋಡ್ರಿ. ಅಂದ್ರೆ ನಮ್ಮ ಅಜ್ಜ, ಅಪ್ಪ, ಹೌದು ಅಮ್ಮ, ಅವ್ರಿಗೆಲ್ಲ ಏನಂತ ಕರಿತೇವೆ? ನಾವು ಹಿರಿಯರು ಅಂತ ಹೇಳಿ ಕರಿತೇವೆ. ಸೊ ಇವಾಗ ಏನ್ ಮಾಡ ಇವತ್ತಿಗೂ ಕೂಡ ಲೇಖಕರ ಮನೆಯಲ್ಲಿ ಗಣೇಶೋತ್ಸವ, ಕೃಷ್ಣ ಜನ್ಮಾಷ್ಟಮಿಗಳನ್ನ ಆಚರಿಸಬೇಕಾದಂತಹ ಸಮಯದಲ್ಲಿ ಇವತ್ತಿಗೂ ಅವ್ರ ಮನೆಗೆ ಏನ್ ಮಾಡ ಮುಸ್ಲಿಂ ಸಮಾಜದ ಪ್ರತಿಷ್ಠಿತ ಮುಖ್ಯಸ್ಥರು ಏನ್ ಮಾಡ್ತಾರಪ್ಪ ಅಂದ್ರ ಅವ್ರ ಮನೆಗೆ ಬಂದು ಹೋಗ್ತಾರಂತ್ರಿ. ಆ ಬಂದು ಹೋದಂತಹ ಸಮಯದಲ್ಲಿ ಅವ್ರಿಗೆ ಅವ್ರ ತಾಯಿ ಮೋದಕ, ಹುಂಡಿ, ಚಕ್ಕುಲಿ, ಚೂಡ ಇಂತಹ ಏನಪ್ಪ ಅಂದ್ರ ಭಕ್ಷ್ಯ ಭೋಜಗಳನ್ನ ಮಾಡಿಟ್ಟು ಅವ್ರು ಬಂದಂತಹ ಸಮಯದಲ್ಲಿ ಅವರಿಗೆ ಏನ್ ಮಾಡ್ತಿದ್ರಿ? ವಿತರಣೆ ಮಾಡ್ತಾ ಇದ್ರು. ಅವರವುಗಳನ್ನ ಏನ್ ಮಾಡ್ತಾ ಇದ್ರು? ವಿತರಣೆ ಮಾಡಿ ಏನ್ ಮಾಡ್ತಾ ಇದ್ರು? ಅವ್ರಿಗೆ ತಿನ್ನಕ್ಕೆ ಏನಪ್ಪ ಅಂದ್ರ ಕೊಡ್ತಾ ಇದ್ರು. ಬಂದಂತಹ ವ್ಯಕ್ತಿಗಳ ಕುಶಲೋಪಚಾರವನ್ನ ಮಾತನಾಡಿ ಅವರಿಗೆ ಎಲ್ಲ ಭಕ್ಷ್ಯ ಭೋಜನಗಳನ್ನ ಕೊಟ್ಟು ಅವರಿಗೆ ಏನ್ ಮಾಡ್ತಾ ಇದ್ರು? ಸತ್ಕಾರವನ್ನ ಮಾಡ್ತಾ ಇದ್ರು. ಇವತ್ತಿಗೂ ಈ ಸಂಪ್ರದಾಯ ಲೇಖಕರ ಮನೆಯಲ್ಲಿ ಏನಾಗೈತಿ? ಉಳ್ಕೊಂಡೈತಿ ಅಂತ ಹೇಳ್ತಾರ. ಆದ್ರ ಅವ್ರು ಹೇಳ್ತಾರೆ, ಈ ಒಂದು ಘಟನೆ ಏನನ್ನ ನಮ್ಮ ಜೀವನದಲ್ಲಿ ನೆನಪಿಸ್ಕೋತಾರ. ಏನ್ ಘಟನೆಯನ್ನ ನೆನಪಿಸ್ಕೋತಾರ? ಒಂದು ಟೈಮ್ ಹೋಗ್ತಾ ಇದೆ ಏನಪ್ಪ ಅಂದ್ರ ಅನಾರೋಗ್ಯ ಸಂಭವಿಸ್ತಿದೆ. ಏನಾಗ್ತೈತಿ? ಅನಾರೋಗ್ಯ ಸಂಭವಿಸ್ತಿದೆ. ಆ ಅನಾರೋಗ್ಯ
ಮಾಡಿಲ್ಲ, ಯಾವುದೇ ತಿನಿಸುಗಳನ್ನ ಮಾಡಂಗಿಲ್ಲ. ಬಹಳಷ್ಟು ಅಸಾರಿ ಹೋಗ್ರಿ ಸುಮ್ಮನೆ ಕೆಮ್ಮಣ್ಣು ಕಡೆ ಬಂದಿತ್ತು ಅಂದ್ರೆ ಏನೋ ಎದ್ದು ಮಾಡಬಹುದ್ರಿ. ಬಟ್ ಅವ್ರಿಗೆ ಬಹಳಷ್ಟು ಏನೋ ಅಜಾರಿ ಬಂದಿತ್ತು ಅಂತ ಹೇಳ್ತಾರೆ ಲೇಖಕರು. ಆ ಅಜಾರಿ ಬಂದಂತಹ ಸಮಯದಲ್ಲಿ ಲೇಖಕರು ಅಂಗಡಿಯಿಂದ ಏನು ಮಾಡಿದ್ರು, ಒಂದು ಸಿಹಿ ತಿನಿಸನ್ನ ತಂದು ಇಟ್ಟಿದ್ರಿ. ಮಿಠಾಯಿಯಲ್ಲಿ ಹೋಗಿ ಒಂದು ಸಿಹಿ ತಿನಿಸನ್ನ ತಂದಿಟ್ಟಿದ್ರು. ಯಥಾ ಪ್ರಕಾರ ಅವತ್ತ ಹಬ್ಬದ ದಿನ ಮುಸ್ಲಿಂ ಮುಖಂಡರು ಏನಿದ್ರಲ್ಲ ಅವ್ರ ಮನೆಗೆ, ಯಾರ ಮನೆಗೆ, ಅಬ್ದುಲ್ ರಹೀಂ ಸಾಹೇಬ್ರ ಮನೆಗೆ ಏನು ಮಾಡ್ತಾರ, ಭೇಟಿಯನ್ನು ಕೊಡ್ತಾರೆ, ವಿಸಿಟ್ ಮಾಡ್ತಾರೆ. ಹೌದು, ವಿಸಿಟ್ ಮಾಡ್ತಾರೆ ಅಂದ್ರೆ ಭೇಟಿಯನ್ನು ಕೊಡ್ತಾರೆ. ಭೇಟಿ ಕೊಟ್ಟಂತಹ ಸಮಯದಲ್ಲಿ ಇವ್ರು ಏನು ಮಾಡ್ತಾರೆ, ಅವ್ರಿಗೆ ಕುಶಲೋಪಚಾರವನ್ನ ಮಾತಾಡ್ತಾರೆ. ಅಂದ್ರೆ ಕುಶಲೋಪಚಾರ ಅಂದ್ರೆ ಗೊತ್ತಿತ್ತಲ್ಲ ನಿಮಗೆ. ಹೌದು, ಏನು ಅಂದ್ರೆ ಆರಾಮಿದ್ದೀರಿ, ಹೌದು ಹಿಂಗೆ ನಾವು ಕಾಮನ್ನಾಗಿ ಮಾತಾಡ್ತಿದ್ದೇವೆ ನೋಡ್ರಿ. ಯಾಕಷ್ಟು ಆ ಕಡೆಯಿಂದ ಒಂದು ಹುಳಿನ ನಾವು ಹೌದು ಬರೀ ಹೌದು ಆರಾಮಿದ್ದೀರಿ, ನೀರು ಕೊಡ್ತೇವಿ, ಟವೆಲ್ ಕೊಡ್ತೇವಿ, ಹೀಗೆಲ್ಲ ನಾವು ಏನಪ್ಪ ಅಂದ್ರೆ ಆ ಕುಶಲೋಪಚಾರವನ್ನ ಮಾಡ್ತೇವೆ. ಹಂಗ ಲೇಖಕರು ಕೂಡ ಮನೆಗೆ ಬಂದಂತಹ ಮುಸ್ಲಿಂ ಮುಖಂಡರಿಗೆ ಏನು ಮಾಡಿದ್ರು, ಕುಶಲೋಪಚಾರವನ್ನ ಮಾಡಿ ಅವ್ರ ಜೊತೆಗೆ ಸ್ವಲ್ಪ ಹೊತ್ತು ಮಾತಾಡಿ ಅಂಗಡಿಯಿಂದ ಏನು ಬಾಗಿಲೋಡಿ ದೇವರಾಯ ಏನಿದಾರಲ್ಲ ಅವರು ಅಂಗಡಿಯಿಂದ ತಂದಂತಹ ಮಿಠಾಯಿಯನ್ನ ಆ ಮುಸ್ಲಿಂ ಮುಖಂಡರ ಮುಂದೆ ಒಂದು ತಾಟೊಳಗೆ ಹಾಕಿ ಏನು ಮಾಡ್ತಾರ, ಇಡ್ತಾರೆ. ಹೌದು, ಇಟ್ಟಂತಹ ಸಮಯದಲ್ಲಿ ಆ ಮುಸ್ಲಿಂ ಮುಖಂಡರು ಆ ಮಿಠಾಯಿಯನ್ನ ಗುರುತಿಸುವಂತಹ ಕೆಲಸವನ್ನ ಮಾಡ್ತಾರೆ. ಏನಂತ, ಇದು ಮನೆಯ ಮಿಠಾಯಿ ಅಲ್ಲ, ಇದು ಎಲ್ಲಿದೆ, ಅಂಗಡಿಯಿಂದ ತಂದ ಮಿಠಾಯಿ ಐತಿ ಅಂತ ಯಾರನ್ನ ನಾಗಲೋಡಿ ದೇವರಾಯರನ್ನ ಏನ್ ಮಾಡ್ತಾರ, ಹೇಳ್ತಾರ. ಕೇಳಿದಂತಹ ಸಮಯದಲ್ಲಿ ಸಹಜವಾಗಿ ಏನಪ್ಪ ಅವ್ರು ಸಿಟ್ಟು ಬರ್ತಿದೆ. ಯಾರಿಗೆ, ಮುಸ್ಲಿಂ ಮುಖಂಡರಿಗೆ ಸಿಟ್ಟು ಬರ್ತಿದೆ. ಯಾಕಂದ್ರೆ ಪ್ರತಿ ಹಬ್ಬದಲ್ಲಿ ಇವರು ಮನೆಯಿಂದ ಮಾಡಿದಂತಹ ಮಿಠಾಯಿಯನ್ನ ಇವರಿಗೆ ಕೊಡ್ತಾ ಇದ್ರು. ಇವತ್ತು ಅಂಗಡಿಯಿಂದ ತಂದಂತಹ ಮಿಠಾಯಿಯನ್ನ ಅವರು ಮುಂದಿಟ್ಟಾಗ ಅವರು ಏನಪ್ಪ ತಮ್ಮ ಒಂದು ಸಿಟ್ಟನ್ನ ಏನು ಮಾಡ್ತಾರ, ವ್ಯಕ್ತಪಡಿಸ್ತಾರ. ಅವಾಗ ದೇವರಾಯ ಹೇಳ್ತಾರ, ಇಲ್ಲ ನನ್ನ ತಾಯಿಗೆ ಏನಾಗಿಲ್ಲ, ಈಗ ಆರಾಮಿಲ್ಲ, ಸ್ವಲ್ಪ ಏನು ಅಂದ್ರ ಅಜಾರಿಗಿದ್ದಾರ, ಅದಕ್ಕೆ ನಮ್ಗೆ ಏನಾಗಿಲ್ಲ, ಮಾಡೋಕ್ಕಾಗಿಲ್ಲ ಹೌದು ಅಂತ ಹೇಳಿದಾಗ ತಮ್ಮ ಒಂದು ನೋವನ್ನ ವ್ಯಕ್ತಪಡಿಸಿದಂತಹ ಸಮಯದಲ್ಲಿ ಏನಪ್ಪ ಅಂದ್ರೆ ಮುಸ್ಲಿಂ ಮುಖಂಡರು ಏನು ಮಾಡ್ತಾರ, ಬೈತಾರೆ. ಏನಂತ, ನೀವು ಅಂಗಡಿಯಿಂದ ತರಿಸಿ ಮಿಠಾಯಿಯನ್ನ ಕೊಡುವುದು ತಪ್ಪು, ನೀವು ಒಂದು ತುಂಡು ಸಕ್ಕರೆಯನ್ನು ಬೆಲ್ಲವನ್ನು ಕೊಟ್ಟಿದ್ರ, ನಾವು ಅದನ್ನ ತಿಂದ ಏನು ಮಾಡ್ತಿದ್ವಿ, ನೀರು ಕುಡಿದ ಹೋಗ್ತಾ ಇದ್ವಿ, ಸಂತೋಷ ಇತ್ತು. ಅದಕ್ಕೆ ಏನಪ್ಪ ಅಂದ್ರ ರಾಯರೇ ಅಂಗಡಿಯಿಂದ ತಂದು ತಗೊಳಕ ನಮ್ಮ ಹತ್ರ ಏನಪ್ಪ ಅಂದ್ರ ಹಣ ಇಲ್ಲಿಲ್ಲ ಅನ್ನುವಂತಹ ಒಂದು ಪ್ರಶ್ನೆಯಿಂದ ಅವರು ಏನು ಮಾಡ್ತಾರ ಆಗ್ತಾರೆ. ಹೀಗೆ ಅವರ ಇಬ್ಬರ ಮಧ್ಯದಲ್ಲಿ ಏನಪ್ಪ ಅಂದ್ರ ವಾದ ವಿವಾದಗಳು ನಡೀತಾವ. ಅದಕ್ಕೆ ಏನಪ್ಪ ಅಂದ್ರ ತಮ್ಮ ಮನೆಯಲ್ಲಿ ನಡೆದಂತಹ ಕೆಲವು ಒಂದೆರಡ ಪುಟ್ಟ ಘಟನೆಗಳನ್ನ ಯಾರು ಬಾಗಲೋಡಿ ದೇವರಾಯರು ಲೇಖಕರು ಏನು ಮಾಡಿದ್ರು, ವ್ಯಕ್ತಪಡಿಸ್ತಾರ. ಅದು ಹಂಗಾಗಿ ಒಂದ್ ಕಡೆ ಆದ್ರೆ ಇದು ಲೇಖಕರ ಅಭಿಪ್ರಾಯ ಆಯ್ತು. ಏನು ಬರೋದು ಯಾಕಪ್ಪ ಅಂದ್ರ ಮಗ್ಗದ ಸಾಹೇಬ್ ಅಂತ ನಾನು ಫಸ್ಟ್ ಸ್ಟಾರ್ಟಿಂಗ್ ಹೆಡ್ಡಿಂಗ್ ಒಳಗೆ ಹೇಳಿದ್ದೇನೆ. ಹೌದಾ, ಇವ್ರ ಕಡೆ ನಾವು ಸ್ವಲ್ಪ ಏನು ಮಾಡಬೇಕು ಅಂದ್ರೆ ತಿರುಚಿ ನೋಡೋದ್ರಿ ಯಾರ ಬಗ್ಗೆ, ಮಗ್ಗದ ಸಾಹೇಬನ ಬಗ್ಗೆ. ಅದು ಹಂಗಾಗಿ ಇಲ್ಲಿ ಈಗ ಅಬ್ದುಲ್ ರಹೀಮನಿಗೆ ಮಗ್ಗದ ಸಾಹೇಬನ್ ಯಾಕೆ ಕರೀತಿದ್ರು, ಹೌದಾ, ಯಾಕ ಹಂಗ ಕರೀತಿದ್ರು ಅಂದ್ರೆ ಆತ ಪೂರ್ವದಲ್ಲಿ ಏನ್ ಮಾಡ್ತಾ ಇದ್ದ, ಮಗ್ಗವನ್ನ ನೇಯ್ತಾ ಇದ್ದ. ಆದ್ರೆ ಈಗ 20 ವರ್ಷಕ್ಕೂ 20 ವರ್ಷದಕ್ಕಿಂತ ಹೆಚ್ಚಾಗಿ ಆತ ಏನ್ ಮಾಡಿಲ್ಲ, ಮಗ್ಗವನ್ನ ಬಿಟ್ಟಿಲ್ಲ. ಹೌದಾ, ಅದಕ್ಕೆ ಜನ ಆದ್ರೂ ಕೂಡ ಅವನನ್ನ ಏನಂತ ಕರೀತಾ ಇದ್ರು, ಮಗ್ಗದ ಸಾಹೇಬನ ಅಂತ ಕರೀತಾ ಇದ್ರಿ. ಏನಂತ ಕರೀತಿದ್ರು, ಮಗ್ಗದ ಸಾಹೇಬ್. 20 ವರ್ಷಕ್ಕಿಂತ ಹೆಚ್ಚಾಯ್ತು ಆತ ಮಗ್ಗನ ಬಿಟ್ಟಿಲ್ಲ. ಬಟ್ ಆದ್ರೆ ಜನ ಇನ್ನೂವರೆಗೂ ಏನಂತ ಗುರುತಿಸ್ತಾರೆ, ಮಗ್ಗದ ಸಾಹೇಬ್ ಅಂತ ಗುರುತಿಸ್ತಾರೆ. ನೋಡಿ, ನಮ್ಮ ಅಪ್ಪ ನಮ್ಮ ಒಂದು ನಾಮಕರಣವನ್ನ ಮಾಡಿರ್ತಾರೆ. ಹೌದು, ಮಾಡಿದಂತಹ ಸಮಯದಲ್ಲಿ ಆ ಹೆಸರು ಬಿಟ್ಟರು ಅನ್ನೋದು ಹೆಸರು ಕರೀತಾರೆ. ಪಿಂಕಿ ಡೊಂಕಿ ಹಿಂಗೇನೋ ಕರಿತೀರಿ ನೀವು, ಕರಿತಾರಿಲ್ರಿ, ಪಿಂಕಿ ಬಾ ಗುಂಡಿ ಬಾ ಗುಂಡ ಹಿಂಗೆ ಕರೀತಾರೆ. ಹೌದಾ, ಆ ಸಮಯದಲ್ಲಿ ಆದ್ರೆ ಅದೇ ಹೆಸರುಗಳು ಏನಾಗ್ತಪ್ಪ ಅಂದ್ರೆ ಮುಂದುವರ್ಕೊಂಡು ಹೋಗ್ತಾವೆ ಕೆಲವು ಸಮಯದಲ್ಲಿ. ಹಂಗ ಅವರಿಗೂ ಕೂಡ ಏನಾಗಿತ್ತು, ಜನ ಇಲ್ಲ ಪೂರ್ವದಲ್ಲಿ ಮಗ್ಗದ ಸಹಾಯ ಅಂತ ಕರೀತಾ ಇದ್ರು. ಅದಕ್ಕೆ ಇವರಿಗೂ ಏನು ಅಂತಂದ್ರೆ ಇವತ್ತಿಗೂ ನಾವು ಮಗ್ಗ ಮುಟ್ಟಿಲ್ಲ, ಆದ್ರೂ ಜನಗಳನ್ನ ಏನಂತ ಗುರುತಿಸ್ತಾ ಇದ್ರು, ಮಗ್ಗದ ಸಾಹೇಬ ಅಂತ ಗುರುತಿಸ್ತಾ ಇದ್ರು. ಆದ್ರೆ ಇದು ಯಾರಿಗೆ, ಅಬ್ದುಲ್ ರಹೀಂ ಸಾಹೇಬರಿಗೆ ಬಹಳಷ್ಟು ಸಿಟ್ಟು ತರಿಸ್ತಿತ್ರಿ.
ಅವ್ರಿಗೆ ಏನಾಗ್ತಿತ್ತು, ಸಿಟ್ಟು ಬರ್ತಿತ್ತು. ಹೌದು, ಬಹಳಷ್ಟು ಸಿಟ್ಟು ಮಾಡ್ಕೋತಿದ್ರು. ಹೌದು, ಇದು ಮಗ್ಗ ಅಲ್ಲ, ಅನಿಷ್ಟ ಮಗ್ಗದ ಹೆಸರನ್ನ ಎತ್ತಬೇಡ್ರಿ, ಅದು ಮಗ್ಗ ಅಲ್ಲ, ನನ್ನ ಹೊರಡಿಗೆ ಏನೈತಿ ಹಗ್ಗ ಐತಿ ಅನ್ನುವಂಥದ್ದನ್ನ ಏನು ಮಾಡ್ತಿದ್ರು ಅಂದ್ರೆ ತಮ್ಮ ಸಿಟ್ಟನ್ನ ಹೌದು ವ್ಯಕ್ತಪಡಿಸ್ತಾ ಇದ್ರು. ಅವ್ರಿಗೆ ಆ ಸಮಯದಲ್ಲಿ ಯಾರಿಗೆ ಸಾಹೇಬರಿಗೆ ಆ ಸಮಯದಲ್ಲಿ ಏನು ಆಗ್ತಿತ್ತು ಅಂದ್ರೆ ವಿನಾಶ ಉಂಟಾಗ್ತಿತ್ತು, ರೋಷ ಉದ್ಭವ ಆಗ್ತಾ ಇತ್ತು. ಅದರ ಯಾಕಂದ್ರೆ ಅವರ ಅಜ್ಜನ ಕಾಲದೊಳಗೆ ಒಂದು ಘಟನೆ ಸಂಭವಿಸಿದ್ವಿ. ಅದಕ್ಕೆ ಅವರಿಗೆ ಮಗ್ಗದ ಸಾಹೇಬಂದ್ರ ಸಿಟ್ಟು ಬರ್ತಿತ್ತು. ಏನು ಘಟನೆ ಸಂಭವಿಸಿತ್ತು ನೋಡ್ರಿ, ಆ ಮಗ್ಗ ಯಾರು ಅಬ್ದುಲ್ ರಹೀಮ್ ಏನಿದಾರಲ್ಲ, ಅವ್ರ ಅಜ್ಜನ ಕಾಲದೊಳಗ ಏನಪ್ಪ ಅಂದ್ರ ನಮ್ಮ ದೇಶಕ್ಕೆ ಬ್ರಿಟಿಷರ ಆಗಮನ ಆಗ್ತಿದೆ. ಬ್ರಿಟಿಷರು ನಮ್ಮ ದೇಶಕ್ಕೆ ಏನು ಮಾಡ್ತಪ್ಪ ಅಂದ್ರ ಬರ್ತಾರ, ಬಂದ ಏನು ಆಳಕ್ಕೆ ಪ್ರಾರಂಭ ಮಾಡಿದ್ರು. ಅವಾಗ ತಮ್ಮ ದೇಶದಲ್ಲಿದ್ದಂತಹ ಏನಪ್ಪ ಅಂದ್ರ ಅಗ್ಗದ ವಿಲಾಯಿ ನೀರಿನ ಬಟ್ಟೆಗಳನ್ನ ತಂದ ನಮ್ಮ ದೇಶದೊಳಗೆ ಏನು ಮಾಡಕತ್ರಿ, ಮಾರಾಟ ಮಾಡಕತ್ರು. ಹೌದು, ಇದರಿಂದ ಏನಪ್ಪ ಅಂದ್ರ ಅವ್ರು ಏನ ಒಂದು ಅಗ್ಗದ ವಿಲಾಯಿ ಮೇಲಿನ ಬಟ್ಟೆಗಳನ್ನ ತಂದು ಏನು ಮಾರಾಟ ಮಾಡಕತ್ರಲ್ಲಿ ಬಹಳಷ್ಟು ನಿಕೃಷ್ಟವಾಗಿದ್ದು, ಕನಿಷ್ಠ ಮಟ್ಟದ ಏನಪ್ಪ ಅಂದ್ರ ಬಟ್ಟೆಗಳಾಗಿದ್ದು, ಅಷ್ಟು ಕನಿಷ್ಠ ಮಟ್ಟದ ಬಟ್ಟೆಗಳಾಗಿದ್ದವು. ಸಹಜವಾಗಿ ಏನಪ್ಪ ಅಂದ್ರ ಒಂದೆರಡು ಸಲ ನೀರ ಹಾಕಿದ್ಮೇಲೆ ವಿವರಣವಾಗಿ ಹೋಗ್ಬಿಡ್ತಿತ್ತು, ಅಂದ್ರೆ ಬಣ್ಣ ಇದ್ದಂಗೆ ಹೋಗ್ಬಿಡ್ತಿತ್ತು. ಆದ್ರೆ ಈ ಮಗ್ಗದಿಂದ ನೇದಂತಹ ಬಟ್ಟೆಗಳಂದಲ್ಲಿ ಹೌದು ಬಹಳಷ್ಟು ಒಳ್ಳೆಯ ಬಟ್ಟೆ. ಆದ್ರೆ ಜನ ಏನು ಮಾಡ್ತಾ ಇದ್ರು, ಈ ವಸ್ತುಗಳು ಯಾರು ಬ್ರಿಟಿಷರು ಏನು ಭಾರತದಲ್ಲಿ ತಂದು, ಯಾರೇ ಬ್ರಿಟಿಷರು ಏನು ಭಾರತದಲ್ಲಿ ತಂದು ಅಗ್ಗದ ವಿಲಾಯಿ ಮೇಲಿನ ವಸ್ತುಗಳನ್ನ ಬಟ್ಟೆಗಳನ್ನ ಮಾರಾಟ ಮಾಡಕತ್ತಲ್ಲ, ಆ ವಸ್ತುಗಳ ಕಡೆಗೆ ಜನ ಏನು ಮಾಡ್ತಾರಪ್ಪ ಅಂದ್ರೆ ಹೆಚ್ಚು ಆಕರ್ಷಣೆಗೆ ಏನಾಗ್ತಾರ, ಒಳಗಾಗ್ತಾರೆ. ಹೌದು, ಅದಕ್ಕೆ ಏನಪ್ಪ ಅಂದ್ರೆ ಮಗ್ಗ ಏನಾಯ್ತು, ತನ್ನ ಅಸ್ತಿತ್ವವನ್ನ ಕಳ್ಕೊಂಡಿದೆ. ಅವಾಗ ಮಗ್ಗದಿಂದ ನೇದಂತಹ ವಸ್ತುಗಳು ಏನಾಗಿ ಬಿಡ್ತಾವ, ಅಗ್ಗವಾಗಿ ಪರಿವರ್ತನೆಯನ್ನ ಹೊಂದಿಬಿಡ್ತವ್ರೆ. ಯಾವ ಮಗ್ಗದಿಂದ ನೇದಂತಹ ವಸ್ತುಗಳನ್ನ ಏನು ಮಾಡೋದಿಲ್ಲ, ಖರೀದಿ ಮಾಡೋದಿಲ್ಲ. ಅಂದ್ರೆ ಇಲ್ಲಿ ನಾವು ಒಂದು ಉದಾಹರಣೆ ಕೊಡ್ತೀನಿ ನೋಡ್ರಿ. ನಾವಿಲ್ಲೇ ನೋಡ್ರಿ ವೈಭವ್ ಅಂತ ಇಲ್ಲೇ ಬಾಜುಕ ಮಹಾಲಕ್ಷ್ಮಿ ಅಂತ ಎರಡು ಅಂಗಡಿಗಳ ಉದಾಹರಣೆಯನ್ನು ತಗೊಳ್ರಿ. ಹೌದಾ, ಹಂಗ ಒಂದು ಉದಾಹರಣೆಯನ್ನ ತೆಗೆದುಕೊಂಡಾಗ ಇಲ್ಲಿ ಯಾವ್ದಾದ್ರು ಒಂದು ಅಂಗಡಿ ಡಿಸ್ಕೌಂಟ್ ಬಿಟ್ಟೈತೆ ಅಂದ್ಕೊಳ್ಳೋಣ, ಹಿಂಗ್ಲೇ ಅನಿಸ್ತೇವೆ ನೋಡ್ರಿ, ಹಚ್ತೇವಿಲ್ರಿ, ಡಿಸ್ಕೌಂಟ್ 10% ಡಿಸ್ಕೌಂಟ್ ಇವು ಬಿಟ್ಟಿರ್ತಾನ್ರಿ, 20% ಡಿಸ್ಕೌಂಟ್ ಅವ ಬಿಟ್ಟಿರ್ತಾನ್ರಿ. 10% ಡಿಸ್ಕೌಂಟ್ ಬಿಟ್ಟವನಿಂದನೂ 20% ಡಿಸ್ಕೌಂಟ್ ಬಿಟ್ಟವನಿಂದಲ್ಲ ನಾವು ಓಡೋಗ್ತೇವಿಲ್ರಿ. ನಾವು ಅದ್ರ ಕಲರ್ ನೋಡಂಗಿಲ್ಲ, ಅದ್ರ ಕ್ವಾಲಿಟಿ ನೋಡಂಗಿಲ್ಲ, ಏನು ನೋಡ್ಬೇಕ್ರಿ, ಒಟ್ಟಾಗಿ ಏನಿದಾವ್ರಿ, ಸೊವಿ ಇದಾವ, ಬಟ್ಟೆಗಳು ಏನಿದಾವ, ಹಗ್ಗ ಇದಾವ ಅಂತ ತಿಳ್ಕೊಂಡ ನಾವೇನು ಮಾಡ್ತೇವಿ, ಲೈನ್ ಹಚ್ತೇವಿ. ಹಂಗ ಇಲ್ಲಿಯೂ ಕೂಡ ಏನಾಗಿತ್ತು ಅಂದ್ರ ಅಬ್ದುಲ್ ರಹೀಮ್ ಸಾಹೇಬರ ಅಜ್ಜನ ಕಾಲದೊಳಗ ಬ್ರಿಟಿಷರು ಅಗ್ಗದ ವಸ್ತುಗಳನ್ನ ಏನು ಮಾರಾಟ ಮಾಡಕತ್ರು, ಅಗ್ಗದ ದರದಲ್ಲಿ ಏನು ಬಟ್ಟೆಗಳನ್ನ ಮಾರಾಟ ಮಾಡಕತ್ರು. ಜನ ಎಲ್ಲ ಆ ಕಡೆಗೆ ಏನು ಮಾಡ್ತಾರ, ತಮ್ಮ ಮನಸ್ಸನ್ನ ವಾಲಿಸ್ತಾರ. ಆ ವಸ್ತುಗಳನ್ನ ಏನು ಮಾಡಕತ್ರು, ಆ ಬಟ್ಟೆಗಳನ್ನ ಹೆಚ್ಚು ಖರೀದಿ ಮಾಡಕತ್ರಿ. ಅವಾಗ ಮಗ್ಗದಿಂದ ವಸ್ತು ಏನಾಯಿತು, ನನ್ನ ಅಸ್ತಿತ್ವವನ್ನ ಕಳ್ಕೊಂತು. ಅದಕ್ಕೆ ಏನಪ್ಪ ಅಂದ್ರೆ ಅವತ್ತಿನ ಸಮಯದಲ್ಲಿ ಈ ಮಗ್ಗಾಣಿಯವರೆಲ್ಲ ಏನಾಗ್ಬಿಡ್ತಾರ್ರಿ, ಬಿಹಾರಿಗಳಾಗ್ತಾರ. ಏನಾಗ್ತಾರ, ಬಿಹಾರಿಗಳಾಗ್ತಾರ. ಅದಕ್ಕೆ ಏನಪ್ಪ ಅಂದ್ರೆ ಅವರ ಅನ್ನಕ್ಕೂ ನೋಡ್ರಿ ಪಾಪ ತಿನ್ನುವಂತಹ ಅನ್ನಕ್ಕೂ ಏನಾಯ್ತು, ಸಂಸ್ಕಾರ ಬಂತು. ಒಂದು ಕೆಲಸ ಮಾಡಿದ್ರಲ್ರಿ, ಹೌದು ಹಣ ಬರೋದ್ರಿ, ಹಣ ಬಂತು ಅಂದ್ರೆ ನಾವು ವಸ್ತುಗಳನ್ನ ಏನಪ್ಪ ಅಂದ್ರೆ ತಂದ ತಿನ್ನುವಂತಹ ಒಂದು ಏನಪ್ಪ ಅಂದ್ರೆ ಸಮರ್ಥತೆ ನಮ್ಮಲ್ಲಿ ಇರ್ತೈತಿ. ಪಾಪ ಅವರು ಏನಾಗ್ತಿಲ್ಲ, ಆಟೋಮೆಟಿಕ್ಲಿ ನೀವು ವಸ್ತು ತಂದು ಮಾರಾಕತ್ತೀರಿ, ಅವರ ಮಗದಿಂದ ನೇದಂಥ ವಸ್ತುಗಳನ್ನ ಯಾರು ತಗೊಳ್ಳಬಲ್ರು. ಹೌದು, ಹೀಗಾದಾಗ ಪಾಪ ಅವ್ರಿಗೆ ಹಣ ಎಲ್ಲಿಂದ ಬರೋದ್ರಿ, ದುಡ್ಡು ಎಲ್ಲಿಂದ ಬರೋದ್ರಿ. ಹಿಂಗಾಗಿ ಅವ್ರು ಏನಪ್ಪ ಅಂದ್ರೆ ಅಧಿಕಾರಿಗಳಾಗ್ತಾರ. ತಿನ್ನುವಂತಹ ಅನ್ನಕ್ಕೂ ಕೂಡ ಏನಾಗ್ತಾ ಇದೆ, ತೊಂದರೆ ಆಗ್ತಾ ಇದೆ. ಪಾಪ ಅಬ್ದುಲ್ ರಹೀಮರ ಗತಿಯೂ ಕೂಡ ಏನಾಗಿತ್ತು ಅಂದ್ರೆ ಇದಾಗಿತ್ತು. ಏನಾಗಿತ್ತು, ಇದಾಗಿತ್ತು. ಅವರು ಕೂಡ ಏನಾದರೂ ಭಿಕಾರಿಯಾದರು. ತಿನ್ನುವಂತಹ ಅನ್ನಕ್ಕೆ ಏನಾಗತ್ತಿ, ತೊಂದರೆ ಆಗತ್ತಿ. ಒಂದು ಹೊತ್ತಿನ ಊಟವನ್ನ ಸಂಪಾದಿಸುವಂತಹ ಏನಪ್ಪ ಅಂದ್ರೆ ಅವರ ಸಮರ್ಥತೆಯು ಕೂಡ ಇಲ್ಲಿ ಏನಾಗ್ತೈತಿ, ಮುಂದೆ ಹೋಗ್ತೈತಿ. ಆದ್ರೆ ಏನಾಗಿತ್ತು ಅಂದ್ರೆ ಅವ್ರಿಗೆ ಒಂದು ವ್ಯವಸ್ಥೆ ಇತ್ತು,
ಏನಂದ್ರ ಅವತ್ತ ಅವ್ರ ಹಿರಿಯರು ಮೊಘಲ್ ಅರಸರ ಕಾಲದಲ್ಲಿ ಇದ್ದಂತಹ ಅಬ್ದುಲ್ ರಹೀಂ ಸಾಹೇಬ್ರ ಅಜ್ಜ ಹೌದು ಮತ್ತು ಅಪ್ಪ ಹಿರಿಯರು ಕಟ್ಟಿಸಿದಂತಹ ಒಂದು ಹಳೆಯ ಕಾಲದ ಭವ್ಯವಾದಂತಹ ಬಂಗ್ಲೆ ಒಂದು ಕಾಲಿಗಿದ್ವಿ, ಒಂದು ವಿಶಾಲವಾದಂತಹ ತೋಟ ಇತ್ತು. ಅದಕ್ಕೆ ಅವರಿಗೆ ಕಷ್ಟಕ್ಕಷ್ಟೇ ಏನಪ್ಪ ಅಂದ್ರೆ ವ್ಯವಸ್ಥೆ ಇತ್ತು. ಆದ್ರೆ ಅವರಲ್ಲಿ ಇದ್ದಂತಹ ಏನಪ್ಪ ಅಂದ್ರೆ ಅವ್ರ ಮನೆಯಲ್ಲಿ ಇದ್ದಂತಹ ಏನಂದ್ರ ಮಗ್ಗಗಳು ಏನಿದ್ವು ಅಲ್ರಿ ಇವೆಲ್ಲ ಏನಾಗ್ಬಿಟ್ಟಿದ್ವು ರೀ, ಹುಳ ತಿಂದು ಬಿಟ್ಟಿದ್ದು. ಏನಾಗಿತ್ತು, ಹುಳ ತುಂಬಿ ಬಿಟ್ಟಿದ್ದು. ಅವೆಲ್ಲ ಈ ಜೇಡರ ಬಲೆಗಳಿಂದ ಏನಾಗಿದ್ದಪ್ಪ ಅಂದ್ರೆ ಆಚ್ಛಾದಿತವಾಗಿ ಇದ್ದು. ಅಂದ್ರೆ ಆ ಜೇಡರ ಬಲೆಗಳಿಂದ ಎಲ್ಲ ಮಗ್ಗಗಳು ಏನಾಗ್ಬಿಟ್ಟಿದ್ದು ರೀ, ಹುಳ ತಿಂದು ತುಂಬ್ಕೊಂಡ್ಬಿಟ್ಟಿದ್ದು ರೀ. ಸಾಕಷ್ಟು ಪಾಪ ಹೌದಾ, ಮನೆಯೊಳಗೆ ಬಿಟ್ಟು ಕೈ ಇಲ್ಲೋ ಅನ್ನುವಂತಹ ಒಂದು ಪರಿಸ್ಥಿತಿ ಯಾರಿಗೆ ಬಂದ್ರಿ, ಇದು ರಹೀಮ ಸಾಹೇಬರಿಗೆ ಬಂದ್ರಿ. ಆದ್ರ ಆ ಸಮಯದಲ್ಲಿ ಆತ ಏನ್ ಮಾಡಿದ್ರಿ, ಅಬ್ದುಲ್ ರಹೀಂ ಸಾಹೇಬ್ ತನ್ನ ಅಸ್ತಿತ್ವವನ್ನ ಕಳೆದುಕೊಂಡ ಏನಾಗ್ಬಿಡ್ತಾನ, ಒಂದು ದೃಢವಾದಂತಹ ನಿರ್ಧಾರವನ್ನ ಕೈಗೊಳ್ತಾನ. ಒಂದು ತನ್ನ ಮನಸ್ಸಿನೊಳಗ ಒಂದು ಹಠವನ್ನ ದೃಢವಾದಂತಹ ಒಂದು ಕಠಿಣವಾದಂತಹ ಒಂದು ಹಠವನ್ನ ಮಾಡ್ಕೊತಾನ. ಅವ ಏನ್ ತನ್ನ ಒಂದು ಹಠ ಒಂದಾಗಿದ್ರಿ, ಒಂದೇ ವೃತ್ತ ಒಂದೇ ಹಠದ ಮೂಲಕ ಅವನಿಗೆ ಎಷ್ಟು ಜನ ಮಕ್ಕಳಿದ್ರಪ್ಪ ಅಂದ್ರೆ 3 ಜನ ಗಂಡು ಮಕ್ಕಳಿದ್ರಿ. ಎಷ್ಟು ಜನ ಗಂಡು ಮಕ್ಕಳಿದ್ರು, 3 ಜನ ಗಂಡು ಮಕ್ಕಳಿದ್ರೆ ಹೌದಾ. ಒಂದಿಷ್ಟಾದರೂ ಆ 3 ಜನ ಗಂಡು ಮಕ್ಕಳಿಗೆ ಏನು ಮಾಡಬೇಕು, ವಿದ್ಯಾಭ್ಯಾಸ ಕೊಡಿಸ್ಬೇಕು, ಅವರನ್ನ ಏನು ಮಾಡಬೇಕು, ಸರ್ಕಾರಿ ನೌಕರನ್ನಾಗಿ ಮಾಡಬೇಕು ಅಂತ ಅವನ ಒಂದು ಆಸೆಯಾಗಿತ್ತು. ಅದಕ್ಕೆ ಏನಪ್ಪ ಅಂದ್ರೆ ಅವನ ಏನು ಆಸೆ ಇತ್ತು, ಅವನ ಹಠ ಇತ್ತು. ಯಾಕೆ ಹೇಳಿ, ಅಬ್ದುಲ್ ರಹೀಂ ಸಾಹೇಬರು ಅವನ ಕತೆ ಹೇಳಕ್ಕಾಗಿಲ್ಲ. ಅಬ್ದುಲ್ ರಹೀಂ ಸಾಹೇಬರಿಗೆ ಎಷ್ಟು ಜನ ಮಕ್ಕಳಿದ್ರಿ, 3 ಜನ ಗಂಡು ಮಕ್ಕಳಿದ್ರಿ. ಅದಕ್ಕೆ ಅವನು ಒಂದ ಹಠ ಒಂದ ವೃತ್ತ ಹೌದು. ಆ 3 ಜನರಿಗೆ ಏನಾಗಿತ್ತು ಅಂದ್ರೆ ಆ 3 ಜನ ಗಂಡು ಮಕ್ಕಳಿಗೆ ಒಂದು ಸ್ವಲ್ಪ ಆದ್ರೂ ಏನು ಮಾಡಬೇಕು, ವಿದ್ಯಾಭ್ಯಾಸ ಕೊಡಿಸ್ಬೇಕು. ವಿದ್ಯಾಭ್ಯಾಸ ಕೊಡಿಸಿ ಅವರನ್ನ ಏನ್ ಮಾಡ್ಬೇಕ್ರಿ, ಸರ್ಕಾರಿ ನೌಕರನ್ನಾಗಿ ಮಾಡಬೇಕು. ಹೆಂಗ್ ಹಠ ಆಯ್ತು ನೋಡ್ರಿ ಆ ಅಜ್ಜ ಯಾರಿಗೆ, ಅಬ್ದುಲ್ ರಹೀಂ ಸಾಹೇಬ್ರಿಗೆ ಹೆಂಗ್ ಒಂದು ಹಠ ಇದೆ, ಏನ ಆ 3 ಜನ ಗಂಡು ಮಕ್ಕಳಿಗೆ ಏನ್ ಮಾಡಬೇಕು, ಸ್ವಲ್ಪ ವಿದ್ಯಾಭ್ಯಾಸ ಕೊಡಿಸಿ ಆ 3 ಜನರನ್ನ ಏನ್ ಮಾಡಬೇಕು, ಸರ್ಕಾರಿ ನೌಕರನ್ನಾಗಿ ಮಾಡಬೇಕು. ಹೌದಾ. ಅದನ್ನು ತಿಳ್ಕೊಂಡಂತಹ 2 ಗಂಡು ಮಕ್ಕಳು ಏನ್ ಮಾಡ್ತಾರಪ್ಪ ಅಂದ್ರ ಆ ಒಂದು ಅಬ್ದುಲ್ ರಹೀಂ ಸಾಹೇಬರ ಏನ್ ಮಾಡ್ರ ಮನಸ್ಸನ್ನ ಅರಿತುಕೊಂಡಂತ 2 ಗಂಡು ಮಕ್ಕಳು ಏನ್ ಮಾಡ್ತಾರಪ್ಪ ಅಂತಂದ್ರ ಹೌದು ಅವನ ಅವಿಷ್ಟೆಯನ್ನ ಏನ್ ಮಾಡ್ತಾರೋ ಆ ಅಜ್ಜನ ಯಾರ ಅಬ್ದುಲ್ ರಹೀಂ ಸಾಹೇಬನ ಆಸೆಯನ್ನ ಏನ್ ಮಾಡ್ತಾರಪ್ಪ ಅಂದ್ರ ನೆರವೇರಿಸ್ತಾರೆ. ಅದರ ಪ್ರಕಾರ ಏನಂದ್ರ ಒಬ್ಬ ಪೋಸ್ಟ್ ಮಾಸ್ಟರ್ ಆಗಿ ಪೋಸ್ಟ್ ಆಫೀಸ್ ಕೆಲಸಕ್ಕೆ ಸೇರಿಕೊಂಡ. ಇನ್ನೊಬ್ಬ ಏನಾದ ಕ್ಲಾಸ್ ಸರ್ಕಾರಿ ಕಚೇರಿಯೊಳಗ ತಾಕಂತೀವಿ ನೋಡ್ರಿ, ಅವತ್ತು ಗುಮಾಸ್ತ ಅಂತ ಕರಿತಿದ್ರು ಹೌದು. ಅವ ಏನ್ ಮಾಡಿದ, ಗುಮಾಸ್ತನಾಗಿ ಏನಪ್ಪ ಅಂದ್ರ ಸರ್ಕಾರಿ ಕಚೇರಿಯೊಳಗೆ ಸೇರಿಕೊಂಡ್ರಿ. ಕೊನೆಯ ಹೆಸರು ಯಾರಪ್ಪ ಅಂದ್ರ ಕರೀಂ. ಯಾರೇ ಅವನ ಹೆಸರು ಕರೀಂ ಅಂತ ಬರ್ತಾನ್ರಿ. ಕೊನೆಯ ಮಗ ಯಾರು, ಕರೀಂ ಅಂತ ಹೇಳ್ತಾನ. ಈಗ ಬಹಳಷ್ಟು ಏನಪ್ಪ ಅಂದ್ರ ಅವಪ್ಪ ನಿರಾಸೆ ಮಾಡ್ತಾನೆ. ಯಾರಿಗೆ, ಅಬ್ದುಲ್ ರಹೀಂ ಸಾಹೇಬ್ಗೆ ನಿರಾಸೆ ಮಾಡ್ತಾನೆ. ಅವಾಗ ಏನಿತ್ತು ಆಸೆ, 3 ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಿ ಸರ್ಕಾರಿ ನೌಕರಿ. 2 ಮಕ್ಕಳ ಆಸೆ ಏನ್ ಮಾಡಿರಿ, ಈಡೇರಿಸಿದ್ರು. ಆದ್ರೆ ಕೊನೆಯದಾಗಿ ಕರೀಂ ಮಾತ್ರ ಏನ್ ಅಂದ್ರ ತಂದೆಯ ಆಸೆಯನ್ನ ಏನ್ ಮಾಡ್ತಾನ, ನಿರಾಸೆ ಮಾಡ್ತಾನ. ಬಹಳಷ್ಟು ಏನಪ್ಪ ಅಂದ್ರ ಕೊನೆಯ ಮಗ ಕರೀಮನಿಂದ ಅಬ್ದುಲ್ ರಹೀಮ್ಗೆ ಏನಾಗ್ತಾ ಇದೆ, ಬಹಳಷ್ಟು ನಿರಾಸೆ ಉಂಟಾಗ್ತಾ ಇದೆ. ಕರೀಮ ಆದ್ರೆ ಅವನ್ ಶಾಣೆ ಇಲ್ಲ ಅಂತಲ್ರಿ, ನಾನು ಕರೀಂ ಶಾಣೆ ಇಲ್ಲ ಅಂತಲ್ಲ, ಅದನ್ನ ಹೇಳಾಕ್ರಿ. ಇನ್ನು ಕರೀಂ ಕೂಡ ಏನಿದ್ದ, ಬಹಳಷ್ಟು ಚೆನ್ನಾಗಿದ್ರಿ, ಬಹಳಷ್ಟು ಚುರುಕ ಇದ್ದ, ಆಟದಲ್ಲಿ ಪಾಠದಲ್ಲಿ ಕೂರಿ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಕೂರಿ ಎಲ್ಲದರಲ್ಲಿಯೂ ಕರೀಂ ಏನಪ್ಪ ಅಂದ್ರ ಮುಂದಿದ್ರಿ. ಬಹಳಷ್ಟು ಏನಪ್ಪ ಅಂದ್ರ ಚುರುಕಿದ್ದ, ಬುದ್ಧಿವಂತ ಇದ್ದ, ಸದಾ ಏನಪ್ಪ ಅಂದ್ರ ಹಸನ್ಮುಖಿ ಇರ್ತಾ ಇದ್ದ, ಎಲ್ಲಾರ ಜೊತೆ ನಗ್ಕೊಂತ ಇರ್ತಾ ಇದ್ದ. ನಗೋದಂದ್ರೆ ಎಲ್ಲಾರ್ಗೂ ಕಿಕ್ಕಿ ಅಂತ ನಗೋದಲ್ಲ, ಎಲ್ಲಾರ್ಗೂ ಜೊತೆ ಏನು ಮಾಡ್ತಾ ಇದ್ದ, ಹಸನ್ಮುಖಿಯಾಗಿ ನಗು ಮುಖದಿಂದ ಫ್ರೆಶ್ ಆಗಿ ಇರ್ತಾ ಇದ್ದ ಹೌದಾ. ಆದ್ರ ಏನೋ ಕಾರಣ ಗೊತ್ತಿಲ್ರಿ, ಆ ಹುಡುಗನಿಗೆ ಏನಪ್ಪ ಅಂದ್ರ ಆ ಅನಿಷ್ಟ ಮುಖದ ಮೇಲೆ ಏನಾಗ್ತೈತಿ, ಆಸೆ ಮೂಡ್ತೈತಿ. ಏನಾಗ್ತೈತಿ, ಆಸೆ ಮೂಡ್ತೈತಿ. ಏನಂತ ಆ ಮಗ್ಗದ ಮೇಲೆ ಬಹಳಷ್ಟು ಅಭಿರುಚಿ ಉಂಟಾಗ್ತೈತಿ. ಆದ್ರೆ ಈ ಅಬ್ದುಲ್ ರಹೀಂ ಸಾಹೇಬ್ ಮಗಕ್ಕೆ ಏನಂತ ಕರೀತಿದ್ದ, ಅನಿಷ್ಟ ಮಗ್ಗ ಅಂತ ಕರೀತಿದ್ದ ಹೌದು. ಆ ಅನಿಷ್ಟ ಮಗ್ಗದ ಮೇಲೆ ಅವ್ನು 3ನೇ ಮಗಗೆ
ಕರಿಮನಿಗೆ ಏನು ಮಾಡ್ತಾ ಇರಲಿಲ್ಲ, ಮಗ್ಗ ಮುಟ್ಟಾಕ ಬಿಡ್ತಿರ್ಲಿಲ್ಲ, ಮಗ್ಗ ಮುಟ್ಟಾಕ ಒಟ್ಟ ಏನು ಬಿಡ್ತಿರ್ಲಿಲ್ಲ. ಆದ್ರೆ ಮಗನ ಗ್ರಹಚಾರ ಏನೋ ಗೊತ್ತಿಲ್ರಿ, ಶಾಲೆ ಒಳಗ ಅವತ್ತ ಏನಾಯ್ತ್ರಿ, ಮಗ್ಗ ಬಂದ್ಬಿಡ್ತು. ಅಪ್ಪ ಮನ್ಯಾಗ ಮಗ್ಗ ಮುಟ್ಟಾಕ ಬಿಡ್ತಿರ್ಲಿಲ್ಲ. ಹೆಂಗೈತೆ ನೋಡ್ರಿ, ಒಬ್ಬೊಬ್ರು ಸ್ಟಾರ್ ಎಷ್ಟು ಚಲೋ ಇರ್ತಾವಿಲ್ರಿ, ಒಬ್ಬೊಬ್ರದ್ದು ಏನಪ್ಪ ಅಂದ್ರೆ ಅಷ್ಟು ಇದಿರ್ತೈತಿ. ದೇವರಿಂದ ಒಬ್ಬೊಬ್ರು ಹೊರ ಹಾಕೊಂಡ್ಬಿಟ್ಟಿರ್ತಾರೆ, ಕೇಳಿದ್ದೆಲ್ಲ ಸಿಕ್ಕಿರ್ತೈತಿ ಅವ್ರಿಗೆ, ನೋಡ್ಬೇಕಾದ್ರೆ ಬಂದು ಬೀಳ್ತೈತಿ. ಹಂಗೆ ಇವಂಗೂ ಏನಪ್ಪ ಅಂದ್ರೆ ಮನ್ಯಾಗ ನೀವು ಹೌದು ಏನು ಮಾಡ್ತಾ ಇಲ್ಲ, ಇವಂಗೆ ಮಗ್ಗ ಮುಟ್ಟಾಕ ಬಿಡೋಲ್ಲ. ಆದ್ರೆ ಇವನ ಆಸೆಯಂತೆ ಶಾಲೆಯೊಳಗೆ ಒಂದು ಮಗ್ಗ ಬಂದ್ಬಿಡ್ತು. ಹೌದು ನೋಡ್ರಿ, ಅವತ್ತ ಮಹಾತ್ಮ ಗಾಂಧೀಜಿಯ ಪ್ರೇರಣೆಯಿಂದ ಶಾಲೆಯೊಳಗ ಏನಾಯ್ತ್ರಿ, ನವೀನ ಶಿಕ್ಷಣ ಅನ್ನುವಂತಹ ಒಂದು ಶಿಕ್ಷಣ ಪದ್ಧತಿ ಏನಾಗ್ತಾ ಇದೆ, ಪ್ರಾರಂಭ ಆಗ್ತಾ ಇದೆ. ಹೌದು, ಈ ವ್ಯವಸ್ಥೆಯೊಳಗ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದ್ರೆ ಹಲವು ತರಹದ ಔದ್ಯೋಗಿಕ ಶಿಕ್ಷಣವನ್ನ ನೀಡುವಂತಹ ಒಂದು ವ್ಯವಸ್ಥೆ ಯಾವ ಕಾಲದಲ್ಲಿ ಹೌದು ಯಾವ ಕಾಲದಲ್ಲಿ ಔದ್ಯೋಗಿಕ ಶಿಕ್ಷಣ ಕ್ರಮದಲ್ಲಿ ನಾವೇನು ಮಾಡಬೇಕು ಅಂದ್ರೆ ನೋಡ್ತೇವೆ. ಮಹಾತ್ಮ ಗಾಂಧೀಜಿಯ ಪ್ರೇರಣೆಯಿಂದ ಈ ನವೀನ ಅನ್ನುವಂತಹ ಶಿಕ್ಷಣ, ಎಂತಹ ಶಿಕ್ಷಣ, ನವೀನ ಅನ್ನುವಂತಹ ಶಿಕ್ಷಣ ಏನು ಅಸ್ತಿತ್ವಕ್ಕೆ ಬಂದು ಆ ಅಸ್ತಿತ್ವಕ್ಕೆ ಬಂದಿರುವಂತಹ ಸಮಯದೊಳಗ ಔದ್ಯೋಗಿಕ ಶಿಕ್ಷಣವನ್ನು ಕೊಡುವಂತಹ ಒಂದು ಪದ್ಧತಿ ಅಂತ ಏನಾಯಿತು, ಬೆಳವಣಿಗೆಯನ್ನು ಮತ್ತು ಅದರೊಳಗೆ ಏನಪ್ಪ ಅಂದ್ರೆ ವಿದ್ಯಾರ್ಥಿಗಳಿಗೆ ಹಲವು ತರಹದ ಔದ್ಯೋಗಿಕ ಕೌಶಲ್ಯಗಳನ್ನು ಮೂಡಿಸುವಂತಹ ತರಬೇತಿಗಳನ್ನು ಕೊಡಾಕತ್ರಿ. ಯಾರು ಫೋನ್ ರಿಪೇರಿ ಮಾಡ್ತಾರ, ಫೋನ್ ರಿಪೇರಿ ಕಲಿಸೋದ, ಯಾರು ಕುರ್ಚೆ ಮಾಡ್ತಾರ, ಕುರ್ಚೆ ಕಲಿಸೋದ, ಯಾರು ಏನು ಮಾಡ್ತಾರ ಬೆತ್ತ, ಹೌದು ಯಾರು ಬಡಗಿತನ ಮಾಡ್ತಾರ ಅವ್ರಿಗೆ ಬಡಗಿತನ ಕಲಿಸೋದ, ಯಾರು ಕೃಷಿ ಮಾಡ್ತಾರ ಅವ್ರಿಗೆ ಕೃಷಿ ಕಲಿಸೋದ, ಯಾರು ಮಗ್ಗ ನೇಯ್ತಾರ ಅವರಿಗೆ ಮಗ್ಗದ ತರಬೇತಿಯನ್ನು ಕೊಡೋದ. ಹಿಂಗ ಅವತ್ತು ಏನಿದ್ರಿ ಶಿಕ್ಷಣ ಕ್ರಮದಲ್ಲಿ ನವೀನ ಶಿಕ್ಷಣ ಅನ್ನುವಂತಹ ಒಂದು ವ್ಯವಸ್ಥೆ ಇತ್ತು. ಭಾಷೆ ಅವಾಗ ಈಗ ಕೆಲವು ವರ್ಷಗಳ ಹಿಂದೆ ಮಾಯ ಆಯ್ತದ, ನೀವು ನೋಡಿರ್ಬೇಕು, JOC ಅಂತ ಕರಿತಿದ್ರು ನೋಡ್ರಿ, JOC ಅಲ್ಲಿ ಕೂಡ ಇಂಥ ಒಂದು ಔದ್ಯೋಗಿಕ ಶಿಕ್ಷಣ ಐತ್ರಿ. ಯಾರು ಏನು ಮಾಡ್ರ ನಿಮ್ಗೆ ಹೌದು ಬಡಗಿತನ ಕಲಿತಾರ ಅವ್ರಿಗೆ ಬಡಗಿತನ ಕಲಿಸ್ತಿದ್ರಿ, ಯಾರು ಟೆಲಿಫೋನ್ ರಿಪೇರಿ ಮಾಡ್ತಾರ ಟೆಲಿಫೋನ್ ರಿಪೇರಿ ಕಲಿಸ್ತಿದ್ರು, ಯಾರು TV ರಿಪೇರಿ ಮಾಡ್ತಾರ ಅವ್ರಿಗೆ TV ರಿಪೇರಿ ಮಾಡಕ್ಕೆ ಕಲಿಸ್ತಿದ್ರು, ಯಾರು ಕೃಷಿ ಮಾಡ್ತಾರ ಅವ್ರಿಗೆ ಕೃಷಿ ತರಬೇತಿ ಕೊಡ್ತಿದ್ರು, ಮಗದ ತರಬೇತಿ ಕೊಡ್ತಿದ್ರು, ಯಾರು ಹೊಲಿಗೆ ಹೊಲಿತಾರ ಅವ್ರಿಗೆ ಏನು ಅಂದ್ರೆ ಹೊಲಿಗೆ ತರಬೇತಿ, ಹೆಣೆ ಊಟ ತರಬೇತಿ, ಹಿಂಗೆ ಏನು ಮಾಡ್ತಿದ್ರು ಅಂದ್ರೆ ಓದುವಂತಹ ಒಂದು ವ್ಯವಸ್ಥೆ ಇತ್ತು. ಹಂಗ ಇಲ್ಲಿ ಯಾವ ಕಾಲದೊಳಗ ಕರಿಮನ ಶಿಕ್ಷಣದ ಸಮಯದಲ್ಲಿ ಭಾರತಕ್ಕೆ ಏನಾಯಿತು, ಮಹಾತ್ಮ ಗಾಂಧೀಜಿಯ ಪ್ರೇರಣೆಯಿಂದ ಔದ್ಯೋಗಿಕ ಶಿಕ್ಷಣ ಕ್ರಮ ಏನಾಯಿತು ಅಸ್ತಿತ್ವಕ್ಕೆ ಬಂತು. ಆವಾಗ ನಿಮಗೂ ಕೂಡ ಏನಾಗಿತ್ತು, ಕರಿಮನಿಗೆ ಮಗ್ಗದ ಮೇಲೆ ಏನಾಗಿತ್ತು ಆಸೆ ಮೂಡಿತ್ತು. ಹೌದು, ಅದಕ್ಕೆ ಆತ ಏನು ಮಾಡಿದ, ಈ ಮಗ್ಗವನ್ನ ಏನು ಮಾಡಿದ ಕಲ್ಕೊಂಡ. ಹೆಂಗೆ ಕಲ್ಕೊಂಡಪ್ಪ ಅಂದ್ರೆ ಯಾರು ಈ ಹುಡುಗ ಕರಿ ಮಗ್ಗ ಹೆಂಗೆ ಕಲ್ಕೊಂಡಪ್ಪ ಅಂದ್ರೆ ಮೀನ ನೀರಿನ ಹೆಂಗೆ ಸುಲಭವಾಗಿ ಈಸ್ತಿತ್ತು ನೋಡ್ರಿ, ಹುಡುಗ ಹೋಗ್ತಿತ್ತು ನೋಡ್ರಿ, ಮೀನು ಹೆಂಗೆ ಹೋಗ್ತಿತ್ತು ನೀವು ನೋಡಿದ್ರಿ, ನೀರಾಗ ನೀರು ಹೋಗುವಂಥ ಒಂದು ಸನ್ನಿವೇಶ ನೀವೆಲ್ಲ ನೋಡಿದ್ರಿ, ಹೆಂಗೆ ಹೋಗ್ತಿತ್ತು ಅಂದ್ರೆ ಹುಡುಗ ಹೋಗ್ತಿತ್ತು. ಅದ ನೀರಾಗಿಂದ ಮೀನು ಬರ್ತಿದ್ರಿ ಲಟಪಟ ಒದ್ದಾಡ್ಸೋದು ಹೌದಿಲ್ರಿ. ಹಂಗೆ ಹುಡುಗ ಏನಪ್ಪ ಅಂದ್ರೆ ಹೌದು ಮಗ್ಗ ಹೆಂಗೆ ಕಲಿತಪ್ಪ ಅಂದ್ರೆ ಹೆಂಗೆ ಕಲಿತ, ಮೀನು ನೀರಿನಲ್ಲಿ ಈಜುವಷ್ಟೇ ಸುಲಭವಾಗಿ ಕರಿ ಏನು ಮಾಡಿಬಿಟ್ಟ, ಮಗ್ಗ ಕಲ್ಕೊಂಡು ಬಿಟ್ಟ. ಆದ್ರೆ ಇನ್ನೊಂದು ಕಡೆ ಏನು ಪಡ್ತೈತ್ರಿ, ಮಗ್ಗಂದು ಅವ್ರ ಅಪ್ಪಗೆ ಇಷ್ಟ ಇಲ್ಲ, ಅವ್ರ ಅಪ್ಪಗೆ ಇಷ್ಟ ಇಲ್ಲ. ಅವ್ರ ಅಪ್ಪ ಭಯಂಕರ ಸಿಟ್ಟು ಅಂದ್ರೆ ಏನು ಸಿಟ್ಟು, ಯಾಕೆ ಮಗ್ಗ ಕಲಿಸಬಾರ್ದು, ಮಗ್ಗದಿಂದ ಏನೈತಿ ಜೀವನ ಅನಿಷ್ಟ ಆಗ್ತೈತಿ, ಜೀವನ ಏನಾಗ್ತೈತಿ ನಡ್ಸಕ್ಕೆ ಸಾಧ್ಯ ಆಗೋದಿಲ್ಲ, ಮಗ್ಗದಿಂದ ಲಾಭಿಲ್ಲ ಅವರು ಅಂದುಕೊಂಡ ಅವ್ರ ಅಪ್ಪಗೆ ಏನಿತ್ತು ಮಗ್ಗಂದು ಸಿಟ್ಟು ಭಾಳ ಸಿಟ್ಟು ಆಗ್ತೈತಿ. ಆದ್ರೆ ಹುಡುಗ ಕರಿಮೆ ಏನು ಮಾಡಿಬಿಟ್ಟ, ಮಗ್ಗ ಸುಲಭವಾಗಿ ಏನು ಮಾಡ್ತಾನ ಕಲ್ಕೊಂಡು ಬಿಡ್ತಾನ. ಹೌದು, ಹೆಂಗೆ ಕಲ್ಕೊಂಡ, ನೀರಿನೊಳಗೆ ಈಶಾಕೃಷ್ಣ ಸುಲಭದೊಳಗ ಕಲ್ಕೊಂಡ. ಹೌದು, ಆದ್ರೆ ಅಪ್ಪದು ಸಿಟ್ಟು ಬಂತು, ಶಾಲೆಗೆ ಬರ್ತಾನ್ರಿ, ಗಡ ಬರ್ತಾನ್ರಿ, ಒಂದು ಹೆಡ್ ಮಾಸ್ಟರ್ ಮುಂದೆ ನಿಂತಿರ್ತಾನ್ರಿ. ಅವತ್ತ ಅವ್ರ ಶಾಲೆಯಲ್ಲಿ
ಹೆಡ್ ಮಾಸ್ಟರ್ ಯಾರಿದ್ರು ಅಂದ್ರೆ ಅವ್ರ ಹೆಸರು ಏನಿತ್ತು ಅಂದ್ರೆ ಶಂಕರಪ್ಪ ಏನಿತ್ತು, ಶಂಕರಪ್ಪ ಅನ್ನುವಂಥ ಹೆಡ್ ಮಾಸ್ಟರ್ ಇದ್ರು. ಹೌದು, ಅವರಪ್ಪ ಹೆಂಗಂದ ಅಬ್ದುಲ್ ರಹೀಂ ಸಾರ್ ಬಂದ್ರಿ ಅವನ ಹೆಡ್ ಮಾಸ್ಟರ್ ಮುಂದೆ ನಿಂತ ಹೇಳ್ತಾನ, ಏನಂತ ನಿಮ್ಗೆ ಏನಾರ ಬುದ್ಧಿ ಐತಿಲ್ರಿ ಹೆಡ್ ಮಾಸ್ಟರ್, ನೀವು ಬುದ್ಧಿ ಏನಾರ ಐತಿಲ್ರಿ, ನಮ್ಮ ಮಗಗ ಏನು ಮಾಡಿಬಿಟ್ರಿ, ಮಗ್ಗ ಕಲಿಸ್ಬೇಡಂದ್ರ ಆ ಮಗ್ಗ ಕಲಿಸಿರ್ತಿದ್ದೀರಿ ಅಂತ ಹೆಂಗ್ ಮಾಡಕತ್ತಂದ್ರ ಬೈಯಾಕತ್ ಬಿಟ್ಟ. ಆದ್ರ ಏನಪ್ಪ ಅಂದ್ರ ಶಾಲೆಯಲ್ಲಿ ಇದ್ದಂತಹ ಜಗಳ ಮಾಡಕತ್ರಿ, ಹೆಡ್ ಮಾಸ್ಟರ್ ಜಗಳ ಮಾಡಕತ್ತ. ಬಟ್ ಹೆಡ್ ಮಾಸ್ಟರ್ ಭಾಳಷ್ಟು ಸೌಮ್ಯ ಇರ್ತಿದ್ರು. ನಮ್ಮ ಹೆಸರು ಇದಾರಲ್ರಿ ಭಾಳಷ್ಟು ನೆನಪಾದ ಸಾಫ್ಟ್ ಆಗಿದ್ದಾರೆ ನೋಡ್ರಿ, ಬರೀ ಎಲ್ಲ ಅಂತ ನೋಡ್ರಿ. ಹಂಗೆ ಈ ಶಂಕರಪ್ಪ ಗುರುಗಳು ಕೂಡ ಏನಪ್ಪ ಅಂದ್ರೆ ಭಾಳಷ್ಟು ಸಣ್ಣಾಗಿದ್ದಾರೆ. ಹೌದು, ಇನ್ನು ನಮ್ಮ ಮೇಡಮ್ನಾಗ ಏನಪ್ಪ ಅಂದ್ರೆ ಅವನು ಏನಪ್ಪ ಅಂದ್ರೆ ಶಂಕರಪ್ಪದ ಹೆಡ್ ಮಾಸ್ಟರ್ ಇದ್ರಿ ಶಾಲೆಗೆ. ಹೌದು, ಅವ ಶಾಲೆಗೆ ಬಂದವನ್ನ ಜಗಳ ಹಾಕ್ತಿಬಿಟ್ರಿ ಹೆಡ್ ಮಾಸ್ಟರ್ಗಳು. ಹೆಂಗೆ ಮೇಡಮ್ ಹೆಂಗೆ ಒಬ್ಬೊಬ್ರು ಕಾಲಕ್ಕೆ ತಿಳ್ಕೊಳ್ತಿದ್ದೋ ದಗ ಹೋಗ್ತಿರಲ್ರಿ, ಹಂಗೆ ದಗ ಹೋಗೋಣ ನಿಮ್ಗೆ ಕೇಳೋದಿಲ್ಲ ಹೆಂಗೆ ಶಿಕ್ಷಣ ಕೊಡೋದು ಹಾಗೆ ಹಿಂಗೆ ಹೆಡ್ ಮಾಸ್ಟರ್ ಭಯ. ಆದರೆ ಶಂಕರಪ್ಪ ಗುರುಗಳು ಮಾತ್ರ ಏನೂ ಮಾತನಾಡದೆ ಅಬ್ದುಲ್ ರಹೀಂ ಸಂಸ್ಥೆಗಳಿಗೆ ಮಾತ್ರ ತಿಳುವಳಿಕೆಯನ್ನು ನೀಡುವಂತಹ ಕೆಲಸವನ್ನು ಮಾತ್ರ ಆದ್ರೆ ಇದು ದೊಡ್ಡ ವಾಕ್ಯ ಇದ್ರಿ. ಯಾವುದು ಅಬ್ದುಲ್ ರಹೀಂ ಬಹಳಷ್ಟು ಏನಪ್ಪ ಅಂತಂದ್ರೆ ಇದಿದ್ದ. ಅವನಿಗೆ ಏನಿತ್ತು, ಒಟ್ಟು ತನ್ನ ಶಾಲೆ ಕಲಿಬೇಕು, ವಿದ್ಯಾಭ್ಯಾಸ ಮಾಡಬೇಕು, ಮತ್ತೆ ಏನಪ್ಪ ಅಂತಂದ್ರೆ ಏನಾಗಬೇಕು, ಒಂದು ಸಾಧನೆ ಮಾಡಬೇಕು ಅನ್ನುವಂತಹ ಹಂಬಲ ಯಾರಿಗಿತ್ತು, ಅಬ್ದುಲ್ ರಹೀಂ ಸಾಹೇಬರಿಗೆ ಇತ್ತು. ಹೀಗಾಗಿ ಅವನಿಗೆ ಮಗ್ಗ ಸೇರ್ತಾ ಇಲ್ಲ ಶಾಲೆಯಲ್ಲಿ. ಆ ಹುಡುಗ ಮಗ್ಗದೊಳಗ ಏನು ಮಾಡಿಬಿಟ್ಟ, ಸಾಧನೆಯನ್ನು ಮಾಡಿಬಿಟ್ಟ, ಅಪಾರವಾದಂತಹ ಸಾಧನೆಯನ್ನು ಮಾಡಿದ. ಮಗ್ಗದೊಳಗ ಆತ ವಿಶೇಷವಾದಂತಹ ಒಂದು ಪರಿವರ್ತನೆಯನ್ನು ಕರೀಮ ಮಾಡ್ತಾನೆ. ಅದರಿಂದ ಶಂಕರಪ್ಪ ಗುರುಗಳು ಆತನಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಏನು ಮಾಡ್ತಾರ, ಮೇಲಾಧಿಕಾರಿಗಳಿಗೆ ಈಗ ಲೆಟ್ರ್ ಬರೀತಾರೆ. ಅಂದರೆ ಹೆಡ್ ಮಾಸ್ಟರ್ ಮ್ಯಾಲೆ ಯಾರಿರ್ತಾರೆ, BO ಇರ್ತಾರೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು. ಅವ್ರನ್ನ ಯಾರಿರ್ತಾರೆ, DDP ಆಗಿರ್ತಾನೆ. ಹಿಂಗೆ ಹೆಡ್ ಮಾಸ್ಟರ್ ಮೇಲೆ ಇದ್ದಂತಹ ಮೇಲಾಧಿಕಾರಿ BOಗ ಲೆಟ್ರ್ ಬರೀತಾರೆ. ಏನಂತ, ನಮ್ಮ ಶಾಲೆಯೊಳಗ ಒಂದು ಹುಡುಗ ಹಿಂಗೆ ಮಗ್ಗ ತಲುಪೈತಿ, ಮಗ್ಗದೊಳಗ ಏನು ಮಾಡೈತಿ, ಸಾಕಷ್ಟು ಪರಿವರ್ತನೆಯನ್ನು ಮಾಡೈತಿ, ಅಗಾಧವಾದಂತಹ ಪರಿವರ್ತನೆಯನ್ನು ಮಾಡೈತಿ ಅಂತ ಅವರು ಲೆಟ್ರ್ ಬರೆದ್ರಿ. ಈಗಿನ ಹಲವನ್ನ ಸ್ಪೂನಿರಕ್ಕಿಲ್ರಿ, ಅವಾಗ ಏನು ಬರೆದ್ರು ಲೆಟ್ರ ಬರೀಬೇಕ್ರಿ. ಹೌದು, ಲೆಟ್ರ್ ಯಾರ ಮ್ಯಾಲೆ ಸತ್ರಿ ಲೆಟ್ರ ಬರೀಬೇಕ್ರಿ. ಹೋಗಿ ಅಂಟಿದ್ದಕ್ಕೆ ಒಂದು ತಿಂಗಳಿಗೆ ಮುಗಿದಿತ್ತು, ಅವಾಗ ನಾವು ಬರ್ಬೇಕು. ಹಿಂಗೆ ವ್ಯವಸ್ಥೆ ಇತ್ರಿ ಅವಾಗ. ಹೌದು, ಇವತ್ತು ನಾವು ಹಲೋ ಅಂದ್ರೆ ಹಲೋ ಅಕ್ಕ ಆರಾಮಿದಿ ಅಂದ್ರೆ ಒಂದು ಸೆಕೆಂಡ್ನಾಗ ಹೋಗ್ತಿದ್ವಿ. ಇವತ್ತಿನ ಪರಿಸ್ಥಿತಿ ಯಾವಾಗ ಇರಲಿಲ್ಲ. ಅವರು ಏನು ಮಾಡಿದ್ರಿ, ಶಂಕರಪ್ಪ ಗುರುಗಳು ಲೆಟರ್ ಬರೆದ ಮೇಲೆ ಅಧಿಕಾರಿಗಳಿಗೆ ತಿಳಿಸಿದಾಗ ಏನಂತ ತಿಳಿಸ್ರಿ, ಕರೀಂ ಏನು ಮಾಡೋಣ, ಮಗ್ಗದೊಳಗ ಅಗಾಧವಾದಂತಹ ಏನು ಮಾಡೋಣ, ಸಾಧನೆಯನ್ನು ಮಾಡಿದಾನ, ಅಗಾಧವಾದಂತಹ ಒಂದು ಪರಿವರ್ತನೆಯನ್ನು ಮಾಡಿದಾನ ಅಂತ ಹೇಳಿ ಮುಖ್ಯೋಪಾಧ್ಯಾಯರು ಮೇಲಾಧಿಕಾರಿಗಳಿಗೆ ಏನು ಬರೆದ್ರಿ, ಲೆಟರ್ ಬರೆದಾಗ ಮೇಲಾಧಿಕಾರಿಗಳಿಗೆ ಹೋಗಿ ಮುಗ್ತಿದೆ. ಅವಾಗ ಅವರು ಆ ಲೆಟರ್ ಓದಿ ಏನು ಮಾಡ್ತಾರೆ, ಆ ಹುಡುಗನಿಗೆ ಪ್ರಶಂಸೆಯ ಒಂದು ಪತ್ರವನ್ನು ಏನು ಮಾಡ್ತಾರಂದ್ರೆ ಬರೆದ ಮತ್ತು 100 ರೂಪಾಯಿ ಬಹುಮಾನವನ್ನು ಏನು ಮಾಡ್ತಾರಂದ್ರೆ ಆ ಕರೀಮನಿಗೆ ಏನು ಮಾಡ್ತಾರೆ, ಕೊಡ್ತಾರೆ. ಅವಾಗ ಇವತ್ತು ಹೌದು, ಅವಾಗ 100 ರೂಪಾಯಿ ಅಂದ್ರೆ ಲೆಕ್ಕ ಹಾಕ್ರಿ. ಹೌದು, ಮೊಘಲರ ಕಾಲದ ಹೇಳ್ತಾನ, ಅವಾಗ 100 ರೂಪಾಯಿ ಅಂದ್ರೆ ಇವತ್ತ 10,000 ಸುಮಾರಿ. ಹೌದು, ಅವತ್ತು ಅವ್ರು ಏನು ಮಾಡ್ರಿ, 100 ರೂಪಾಯಿ ಬಹುಮಾನ ಮತ್ತು ಒಂದು ಪ್ರಶಸ್ತಿಯ ಒಂದು ಪ್ರಶಂಸೆಯ ಪತ್ರ ಜೊತೆಗೆ ಒಂದು ಬೆಳ್ಳಿ ಪದಕವನ್ನು ಏನು ಮಾಡ್ತಾರೆ ಕೊಟ್ರಿ. ಇವತ್ತಿನಂಗೆ ಗಿಲಿಟ್ ಬೆಳ್ಳಿ ಪದಕ ಇರಲಿಲ್ಲ, ಅವತ್ತು ಒರಿಜಿನಲ್ ಬೆಳ್ಳಿ ಪದಕನ ಕೊಡ್ತಾ ಇದ್ರು. ಒಂದು ಬೆಳ್ಳಿಯ ಪದಕವನ್ನು ಏನು ಮಾಡಿದ್ರು, ಕೊಟ್ಟು ಅದು ಹೀಗೆ ಆ ಹುಡುಗನಿಗೆ ಏನಾಯಿತು, ಬಹುಮಾನ ಬಂತು. ಹುಡುಗ ಬಹುಮಾನ ತಂದು ಹೆಂಗೆ ಆಗ್ತಿತ್ತು ಹೇಳಿ, ಖುಷಿ ಆಗ್ತಿತ್ತು ನೋಡ್ರಿ, ಭಾಳ ಖುಷಿ ಆಗ್ತಿತ್ತು. ನಿಮ್ಗೆ ಆಗ್ತಿತ್ತಿಲ್ರಿ ಬಹುಮಾನ ತಗೊಂಡ್ರೆ ಖುಷಿ ಆಗಿಲ್ಲ, ಆಗ್ತಿತ್ತಿಲ್ಲ ನೋಡ್ರಿ. ಸಮಾಜವಾಗಿ ಯಾರ ಬಹುಮಾನ ಕೊಡ್ತಾರಂದ್ರೆ ಎಷ್ಟು ಖುಷಿ ಆಗ್ತಿತ್ತು ನೋಡ್ರಿ. ಬಹುಮಾನ ತಗೊಂಡಾಗ ಎಲ್ಲರೂ ಬಾಯ್ ಅಂತ ಹೇಳ್ತೀವಿ. ಪಾಪ ಇದಕ್ಕೂ ಹುಡುಗನಿಗೆ ಯಾರಿಗೆ ಕರೀಮನಿಗೂ ಕೂಡ ಬಹುಮಾನ ಬಂದ್ಬಿಡ್ತೀವಿ. ಅವನು ಉತ್ಸಾಹ ಏನಾಯ್ತು, ಆಕಾಶಕ್ಕೆ ಏತು. ಏನಾಯ್ತ್ರಿ, ಆಕಾಶಕ್ಕೆ ಅವನ ಉತ್ಸಾಹ ಏನಾಯ್ತು, ಏತು. ತಂದೆ ಈಗ
ಹಠಮಾರಿಗೆ ಏನು ಮಾಡಬೇಕು ಬುದ್ಧಿ ನೋಡ್ರಿ ಒಮ್ಮಾಡ್ಕೊಂಡ್ರೆ ನಾವು ಮೊದಲು ಓಡೋಗಿ ಯಾರು ಹೇಳ್ತೇವೆ ಓಡ್ತಾರೆ ಅಪ್ಪ ಅಪ್ಪ ಈಗ ಅವ್ವ ನನಗೆ ಏನು ಬಂದೈತಿ ಒಮ್ಮಾಡ್ ಬಂದೈತಿ ಅಂತ ಹೋಗಿ ಮುಂದೆ ಹಿಡಿತೇವೆ ಹಿಡಿತೇನ್ರಿ ತಂದೆ ತಾಯಿ ಅದಕ್ಕೆ ಏನು ಮಾಡ್ಬೇಕ್ರಿ ಸಂತೋಷ ವ್ಯಕ್ತಪಡಿಸಿದ್ರ ನಮಗೆ ಎಷ್ಟು ಖುಷಿ ಆಗ್ತದ. ಬಟ್ ಈ ಹುಡುಗನಿಗೆ ಹುಡುಗ ಅಪಮಾನವನ್ನು ತೆಗೆದುಕೊಂಡು ಹೋದಾಗ ಅವರ ಅಪ್ಪ ಏನು ಮಾಡಲಿಲ್ಲ, ಸಂತೋಷವನ್ನು ವ್ಯಕ್ತಪಡಿಸಲಿಲ್ಲ. ಬದಲಾಗಿ ಈ ಹುಡುಗನಿಗೆ ಹಠಮಾರಿ ಯಾರೋ ಕರಿಯವನಿಗೆ ಬುದ್ಧಿಯನ್ನು ಕಲಿಸ್ಬೇಕು ಅಂತ ತಿಳ್ಕೊಂಡ ಏನು ಮಾಡಿದ, ಆ ಹುಡುಗನನ್ನ ಏನು ಮಾಡ ಸರಿ ಬಿಡಿಸಿಬಿಟ್ರಿ. ನೋಡ್ರಿ, ಯಾವುದು ರುಚಿನ ಸಲುವಾಗಿ ಮಗದ ರುಚಿಡಿಸ್ಕೊಂಡದ್ದು ಸಾಲಿ ಕಟ್ಟಿಸ್ಬಿಟ್ರಿ. ಸಾಲಿ ಬಿಡಿಸಿದ ಹೆಡ್ ಮಾಸ್ಟರ್ ಶಂಕರಪ್ಪ ಏನು ಮಾಡ್ತಾರ, ಕರೀತಾರೆ. ಹೌದು, ಯಾರನ್ನ ಅಬ್ದುಲ್ ರಹೀಮನ್ನ ಶಾಲೆಗೆ ಕಳಿಸ್ತಾರೆ. ಹಿಂಗೆ ಮೇಡಮ್ ಎಲ್ಲರೂ ಯಾಕೆ ಸಾಲಿ ಬಿಟ್ರೆ ಹೌದು ಫೋನ್ ಹಚ್ಚಿ ಬರ್ರಿ ಒಂದು ಸ್ವಲ್ಪ ನಿಮ್ಮ ಹುಡುಗ ಸಾಲಿಗೆ ಬಂದಿಲ್ಲ ಅಂತ ಹೆಂಗೆ ಕರೆಸ್ತಾರೆ ನೋಡ್ರಿ. ಹೌದಾ, ಹಂಗೆ ಆ ಶಂಕರಪ್ಪ ಗುರುಗಳು ಕೂಡ ಏನು ಮಾಡಿದ್ರ ರಹೀಮನ ಅಬ್ದುಲ್ ರಹೀಮನನ್ನ ಶಾಲೆಗೆ ಕರೆಸ್ತಾರೆ. ಕರೆಸಿ ಏನು ಮಾಡ್ತಾರ, ಸಾಕಷ್ಟು ತಿಳುವಳಿಕೆಯನ್ನು ಹೇಳ್ತಾರ, ಸಾಕಷ್ಟು ವಿನಯ ಮಾಡ್ಕೋತಾರ. ನಿನ್ನ ಮಗ ಏನಿದಾನ ಬಹಳಷ್ಟು ಜಾಣ ಇದ್ದಾನ, ಬಹಳಷ್ಟು ಶಾಣೆ ಇದ್ದಾನ, ಬಹಳಷ್ಟು ಏನಿದ್ದಾನ ಉತ್ಸಾಹಿ ಇದ್ದಾನ. ಹೌದು ರಹೀಮ್ ಸಾಹೇಬ್ರೆ, ಹಂಗೆ ಮಾಡಬೇಡ್ರಿ, ನಿಮ್ಮ ಮಗನಿಗೆ ಏನು ಮಾಡಿರಿ ಶಾಲೆ ಕಲಿಸ್ರಿ ಎನ್ನುವಂತಹ ಒಂದು ತಮ್ಮ ಮನದ ಅಭಿಪ್ರಾಯವನ್ನು ಶಂಕರಪ್ಪ ಗುರುಗಳು ಏನು ಮಾಡಿದಾಗ ವ್ಯಕ್ತಪಡಿಸ್ತಾರೆ. ಹೌದು, ಆದ್ರೆ ಅಬ್ದುಲ್ ರಹೀಮ್ ಸಾಹೇಬ್ ಆ ಹೆಡ್ ಮಾಸ್ಟರ್ ಏನು ಅವನಿಗೆ ಒಂದು ವಿನಯದಿಂದ ಅನುನಯದಿಂದ ಅವನಿಗೆ ಏನು ಹೇಳಿದರು, ಅವರ ಮಾತುಗಳನ್ನು ಏನು ಮಾಡ ಲೆಕ್ಕಿಸ್ದ, ಅವುಗಳನ್ನು ಪರಿಗಣಿಸ್ದ ಏನು ಮಾಡ್ತಂದ್ರ ಅವುಗಳನ್ನು ನಿರಾಕರಿಸ್ದ.